ನೆನಪಿನ ದೋಣಿಯಲ್ಲಿ ಭಾಗ 4. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗವನ್ನು ಖಂಡಿತ ನೋಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರುತ್ತೇನೆ. ಹಾಗಾಗಿ ನೀವು ಅಲ್ಲಿ ಹೋಗಿ ಕೂಡ ನೋಡಬಹುದು. ಮದುವೆ ಮಂಟಪದಲ್ಲಿ ಕುಳಿತಿದ್ದ ದೀಪಕ್ ಗೌಡ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಶ್ರೀರಾಧಾಳ ಕಡೆ ತಿರುಗಿ ನೋಡಿದನು. ಅವನ ದೃಷ್ಟಿ ಅವಳ ಮೇಲೆ ನೆಟ್ಟಿತ್ತು. ತನ್ನ ಹೆಂಡತಿಯಾಗಿಯೇ ಇರಲಿ ಆ ಮುದ್ದಾದ ಸುಂದರವಾದ ಹುಡುಗಿ ಮತ್ತು ಶ್ರೀರಾಧಾಳ ಮನಸ್ಸಿನೊಳಗೆ ಒಂದು ಹೊಸ ಚೈತನ್ಯ ಸಂಚಾರವಾಗುತ್ತಿತ್ತು. ತನ್ನ ಪಕ್ಕದಲ್ಲೇ ಕುಳಿತಿರುವ ದೀಪಕ್ ಗೌಡನನ್ನ ಪ್ರತಿಕ್ಷಣವೂ ಕಣ್ಣುಗಳಲ್ಲಿ ತುಂಬಿಕೊಳ್ಳಬೇಕೆಂದು ಆಸೆ ಪಡುತ್ತಿದ್ದವಳು ಇಂದು ಅವನ ಕಡೆಗೆ ಕಣ್ಣೆತ್ತಿಯೂ ಕೂಡ ನೋಡಲು ಹಿಂಜರಿಯುತ್ತಿದ್ದಳು. ಮದುವೆ ಶುರುವಾಯಿತು. ಪ್ರತಿಯೊಂದು ಮಂತ್ರೋಚ್ಚಾರಣೆಯೊಂದಿಗೆ ಮದುವೆಯ ಎಲ್ಲ ಶಾಸ್ತ್ರಗಳು ನೆರವೇರಿದವು. ಈಗ ನೀವು ಧಾರೆ ಎರೆದು ಪ್ರದಕ್ಷಿಣೆಗಾಗಿ ಎದ್ದು ನಿಲ್ಲಿ ಎಂದು ಪುರೋಹಿತರು ಹೇಳಿದರು. ಪಾರ್ವತಮ್ಮನವರ ಸನ್ನೆ ಅರಿತು ಚಾರು ಮುಂದೆ ಬಂದಳು. ಇಬ್ಬರ ಸೊರಗನ್ನ ಗಂಟು ಹಾಕಿದಳು. ಪ್ರದಕ್ಷಿಣೆಗಳು ಆರಂಭವಾದವು. ತನ್ನ ಮುಂದೆ ಹೆಜ್ಜೆ ಇಡುತ್ತಿದ್ದ ದೀಪಕ್ ಗೌಡನನ್ನ ನೋಡುತ್ತಾ ಶ್ರೀ ನೆಮ್ಮದಿಯಿಂದ ಕಣ್ಣುಗಳು ಮುಚ್ಚಿಕೊಂಡಳು. ಪ್ರತಿಯೊಂದು ಪ್ರದಕ್ಷಿಣೆಯೊಂದಿಗೂ ಅವಳು ಪ್ರತಿ ಜನ್ಮಕ್ಕೂ ಅವನೊಂದಿಗೆ ಬಂದಿಯಾಗುತ್ತಾ ಹೋದಳು. ಪ್ರದಕ್ಷಿಣೆ ಮುಗಿಯುತ್ತಿದ್ದಂತೆ ಪುರೋಹಿತರು ಕನ್ಯೆಯನ್ನ ಹಣೆಗೇರಿಸಲು ಸಿಂಧೂರವನ್ನ ಇಡಿ ಎಂದರು. ಚಾರು ತಟ್ಟೆಯನ್ನ ಮುಂದೆ ತಂದಳು. ದೀಪಕ್ ಗೌಡ ಸಿಂಧೂರವನ್ನ ತೆಗೆದುಕೊಂಡು ಶ್ರೀರಾಧಾಳ ಹಣೆಗೆ 5 ಬಾರಿ ಇಟ್ಟನು. ಅವಳ ಮೂಗಿನ ಮೇಲೆ ಬೀಳುತ್ತಿದ್ದ ಸಿಂಧೂರ ಅವಳ ಸೌಭಾಗ್ಯವನ್ನ ಎತ್ತಿ ತೋರಿಸುತ್ತಿತ್ತು. ಈಗ ಮಾಂಗಲ್ಯವನ್ನ ಧರಿಸಿ ಅವನು ತಟ್ಟೆಯಿಂದ ಚಿನ್ನದ ಮಾಂಗಲ್ಯವನ್ನ ಅವಳ ಕೊರಳಿಗೆ ಹಾಕಿದನು. ಅವನ ಕೈಗಳ ಸ್ಪರ್ಶಕ್ಕೆ ಶ್ರೀರಾಧಾಳ ಕಣ್ಣು ರೆಪ್ಪೆಗಳು ಮೇಲೆದ್ದವು ಮತ್ತು ಅವಳ ದೃಷ್ಟಿ ದೀಪಕ್ ಗೌಡರ ದೃಷ್ಟಿಯೊಂದಿಗೆ ಬೆರೆಯಿತು. ಅವನು ಆ ಮಾಂಗಲ್ಯದ ಕಕ್ಕೆಯನ್ನು ಹಾಕಲು ಗಮನ ಕೊಡುತ್ತಿದ್ದನು. ಮದುವೆ ಸಂಪೂರ್ಣವಾಯಿತು. ಇಂದಿನಿಂದ ನೀವು ಗಂಡ ಹೆಂಡತಿ. ಎಲ್ಲ ಹಿರಿಯರ ಆಶೀರ್ವಾದ ಪಡೆಯಿರಿ ಎಂದರು ಪುರೋಹಿತರು. ದೀಪಕ್ ಗೌಡ ಮುಂದೆ ಬಂದು ಪಾರ್ವತಮ್ಮನವರ ಪಾದ ಮುಟ್ಟಿ ನಮಸ್ಕರಿಸಿದನು. ಶಿವಶಂಕರ ಗೌಡರ ಕಾಲು ಮುಟ್ಟಲು ಶ್ರೀರಾಧಾ ಮುಂದಾಗುತ್ತಿದ್ದಂತೆಯೇ, ನಿಲ್ಲು, ನೀನು ನನ್ನ ಹೆಂಡತಿ. ಯಾರ ಆಶೀರ್ವಾದ ಸಿಗಬೇಕಿತ್ತೋ ಅದು ಸಿಕ್ಕಿದೆ. ಇನ್ನು ಹೆಚ್ಚಿನ ಆಶೀರ್ವಾದದ ಅಗತ್ಯವಿಲ್ಲ. ನಡೆ ನಮ್ಮ ಮನೆಗೆ. ಅಲ್ಲಿ ಯಾರ ಆಶೀರ್ವಾದ ತಗೋಬೇಕೋ ತಗೋಬಹುದು. ಆಮೇಲೆ ಹೋಗೋಣ. ನಾನು ತುಂಬ ಸುಸ್ತಾಗಿದ್ದೇನೆ ಎಂದನು. ಅವನ ಈ ಮಾತು ಕೇಳಿ ಶ್ರೀ ತಲೆಯಾಡಿಸಿದಳು ಮತ್ತು ಅವನ ಕೋಪದ ಮೂಡ್ ನೋಡಿ ತನ್ನ ಮನೆಯವರ ಕಡೆಗೆ ಹೆಜ್ಜೆ ಹಾಕಿದಳು. ಶಿವಶಂಕರ ಗೌಡರು ತಮ್ಮ ಕೋಣೆಯ ಕಡೆಗೆ ಹೊರಟರು. ಅವರ ಹಿಂದೆ ನಿಶ್ಚಯ್ ಗೌಡ, ನೀಲಾ ಮತ್ತು ಅಭಿಷೇಕ್ ಗೌಡ ಕೂಡ ಹೋದರು. ಶ್ರೀರಾಧಾಳ ಜೊತೆ ನಿಂತು ಅವನು ದೇವರಾಜ್ ಹೆಗಡೆ ಮತ್ತು ಅವಳ ತಾಯಿ, ತಂದೆ ಹಾಗೂ ಅವಳ ಮನೆಯವರ ಗೌರವವನ್ನು ಕೊಟ್ಟನು. ಇದನ್ನು ನೋಡಿ ಶ್ರೀರಾಧಾಳ ಕಣ್ಣಿನಲ್ಲಿ ಅವನ ಗೌರವ ಇನ್ನೂ ಒಂದು ಮೆಟ್ಟಿಲು ಮೇಲೇರಿತು. ಪ್ರಕೃತಿ ಅವಳನ್ನು ಅಪ್ಪಿಕೊಂಡಳು. ಮದುವೆಯ ನಂತರ ಕೆಲವು ಶಾಸ್ತ್ರಗಳನ್ನು ಮಾಡಲು ಪಾರ್ವತಮ್ಮನವರು ಉಳಿದವರನ್ನೆಲ್ಲ ಅಲ್ಲೇ ನಿಲ್ಲಿಸಿಕೊಂಡರು. ದೊಡ್ಡಮ್ಮ, ನನಗೇನಾದರೂ ಈಗ ಕೆಲಸವಿದೆಯಾ ಎಂದು ದೀಪಕ್ ಗೌಡ ಕೇಳಿದನು. ಇಲ್ಲ ದೀಪಕ್, ಬರೀ ಶ್ರೀರಾಧಾಳ ಕೆಲಸ ಮಾತ್ರ ಇದೆ ಎಂದರು. ಪಾರ್ವತಮ್ಮ ಅಷ್ಟನ್ನು ಹೇಳುತ್ತಿದ್ದಂತೆಯೇ ದೀಪಕ್ ಗೌಡ ತನ್ನ ಮದುವೆಯ ರೇಷ್ಮೆ ಶಾಲನ್ನು ತೆಗೆದು ಶ್ರೀರಾಧಾಳ ಕೈಗೆ ಕೊಡುತ್ತಾ, ಕೋಣೆಗೆ ಬರುವಾಗ ಇದನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹೊರಟು ಹೋದನು. ಶ್ರೀರಾಧಾಳಿಗೆ ಉಸಿರೇ ನಿಂತಂತಾಗಿತ್ತು. ಇವರು ಯಾವಾಗಲಿಂದ ನನ್ನ ಜೊತೆ ಇಷ್ಟೊಂದು ಫ್ರೀಯಾದರು ಎಂದು ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಿರುವಾಗಲೇ ಅವನು ಹೋಗಿಬಿಟ್ಟಿದ್ದನು. ಓ, ಕೋಣೆ ಅದು ಇದು ಅಂತನಾ ಎಂದು ನೀಲು ರೇಗಿಸುತ್ತಾ ನೋಡಿದಳು. ಅದಕ್ಕೆ ಚಾರು ಮತ್ತು ಪೀಹು ಜೋಡಿಯಾಗಿ ಚಪ್ಪಾಳೆ ತಟ್ಟುತ್ತಿದ್ದರು. ಅಂದಹಾಗೆ ಅತ್ತಿಗೆ, ನೀವೇನು ಯೋಚಿಸುತ್ತಿದ್ದೀರಾ? ನಿಮ್ಮ ಪತಿರಾಯರು ಹೀಗೆಯೇ ಮುಂದೆ ಮುಂದೆ ನೋಡಿ ಏನಾಗುತ್ತದೆ ಅಂತ ಎಂದು ಆದರ್ಶ್ ಅಲ್ಲೇ ಕಾಲು ಎಳೆದನು. ಹಾಗಂತ ನನ್ನ ಶ್ರೀರಾಧಾ ಕೂಡ ಯಾರಿಗೂ ಕಮ್ಮಿ ಇಲ್ಲ ಎಂದು ನೀಲು ಅವನ ಬೆನ್ನಿಗೆ ಚುಚ್ಚುತ್ತಾ ಹೇಳಿದಳು. ಅಯ್ಯೋ, ಹಾಗೆಲ್ಲ ಮುಟ್ಟಬೇಡ ಮಾರಾಯಿತಿ, ಏನೋ ಒಂಥರ ಆಗುತ್ತೆ ನನ್ನ ಜೀವಕ್ಕೆ ಎಂದನು ಆದರ್ಶ. ನಿಮ್ಮ ಈ ಕೆಟ್ಟ ಮಾತನ್ನು ಬೇರೆ ಎಲ್ಲಾದರೂ ಹೋಗಿ ಹೇಳಿ ಎಂದು ನೀಲು ಹಲ್ಲು ಕಡಿಯುತ್ತಾ ಹೇಳಿದಳು. ಆಗ ಶ್ರೀರಾಧಾ, ಸರಿ ಸಾಕು ಬಿಡಿ ಎಂದಳು. ತುಂಬ ಆಯಿತು. ಶ್ರೀರಾಧಾಳನ್ನು ಅವಳ ಕೋಣೆಗೆ ತಲುಪಿಸಿ ಆ ಬಡಪಾಯಿ ಸುಸ್ತಾಗಿರಬೇಕು ಎಂದು ಪಾರ್ವತಮ್ಮನವರು ಅಭಿಲಾಷ ಮತ್ತು ಭಾವನಾ ಅವರೊಂದಿಗೆ ಬರುತ್ತಾ ಹೇಳಿದರು. ಪ್ರಕೃತಿ ಮತ್ತು ನೀಲು ಕಣ್ಣ ಸನ್ನೆ ಮೂಲಕ ಚಾರು ಮತ್ತು ಪೀಹು ಅವರ ಬಳಿ ಹೇಳಿದರು. ಅದಕ್ಕೆ ಅವರು ಹೆಬ್ಬೆರಳು ತೋರಿಸಿ ಎಲ್ಲವೂ ಸರಿಯಿದೆ ಎಂದರು. ಜೊತೆಗೆ ಆದರ್ಶ್ ಕೂಡ ಸನ್ನೆ ಮಾಡಿದ. ಅವರಿಬ್ಬರು ನಕ್ಕರು. ಶ್ರೀರಾಧಾ ಅವರೆಲ್ಲರನ್ನ ಗೊಂದಲದಿಂದ ನೋಡಲಾರಂಭಿಸಿದಳು. ಅವಳು ಹಾಗೆ ನೋಡಿದ್ದನ್ನು ಕಂಡು ನೀಲು ನಗುತ್ತಾ, ನಿನ್ನ ಸಹಾಯವನ್ನೇ ಮಾಡುತ್ತಿದ್ದೇವೆ ಬುದ್ದು. ನಿನ್ನ ಮತ್ತು ಅವರ ಕೋಣೆಯ ಪ್ರೇಮಲೋಕ ಈಗ ನಿನ್ನದಾಗಲಿದೆ. ನಿನ್ನ ಈ ಮುದ್ದಾದ ನಾದಿನಿಯರು ಮತ್ತು ನಾನು ಸೇರಿ ನಿನ್ನನ್ನು ಮೊದಲ ರಾತ್ರಿಗೆ ಸಿದ್ಧಗೊಳಿಸಿದ್ದೇವೆ. ಹೌದು, ಈ ತಮ್ಮ ಕೂಡ ಸೇರಿದ್ದಾನೆ ಎಂದು ಆದರ್ಶ್ ನೀಲು ಕಡೆಗೆ ಕಣ್ಣು ದೊಡ್ಡದು ಮಾಡಿ ನೋಡಿದನು. ನಡೆ ಶ್ರೀರಾಧಾ ಎಂದು ಪ್ರಕೃತಿ ಪ್ರೀತಿಯಿಂದ ಕರೆದಾಗ ಅವಳು ತಲೆ ಅಲ್ಲಾಡಿಸಿದಳು. ಶ್ರೀರಾಧಾ ಒಂದೊಂದೇ ಹೆಜ್ಜೆಯನ್ನು ದೀಪಕ್ ಗೌಡನ ಕೋಣೆಯ ಕಡೆಗೆ ಇಡುತ್ತಿದ್ದಳು. ಒಂದು ವಿಚಿತ್ರವಾದ ಸಂತೋಷ ಅವಳ ಹೃದಯವನ್ನು ಅರಳಿಸುತ್ತಿತ್ತು. ಒಂದು ಸಣ್ಣ ಹಿಂಜರಿಕೆ. ನಾನು ಎಲ್ಲವನ್ನ ನಿಭಾಯಿಸಬಲ್ಲೆನೆ ಎಂದು ಯೋಚಿಸುತ್ತಿದ್ದಳು. ಕೋಣೆಯ ಬಾಗಿಲಿನವರೆಗೆ ಬಂದಳು. ಕೋಣೆಯನ್ನು ನೋಡಿದ ಅವರೆಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು.
ದೀಪಕ್ ಗೌಡ ಕೋಣೆಗೆ ಬಂದು ತನ್ನ ಕಲಾಕೃತಿಯನ್ನು ಪ್ರದರ್ಶಿಸಿದ್ದನು. ಮಂಚದ ಮೇಲೆ ಒದ್ದೆ ಟವಲ್, ಸೋಫಾದ ಮೇಲೆ ಬಿಚ್ಚಿಟ್ಟಿದ್ದ ಮದುವೆಯ ಕೋಟ್, ತನ್ನ ಟೀ ಶರ್ಟ್ ಹಾಕುವ ಗಡಿಬಿಡಿಯಲ್ಲಿ ಅರ್ಧ ಅಲ್ಮಾರಿ ತೆಗೆದು ಮಂಚದ ಮೇಲಿದ್ದವು. ಆದರೆ ಇಡೀ ಕೋಣೆಯ ಯುದ್ಧರಂಗದಂತೆ ಹರಡಿಯಾಗಿತ್ತು. ಮೊದಲ ರಾತ್ರಿಯ ಶುಭಾಶಯಗಳು ಶ್ರೀರಾಧಾ ಎಂದು ನೀಲು ತರಲೆತನದಿಂದ ಹೇಳಿದಳು. ಅಣ್ಣ ಹೀಗೆಯೇ ಅತ್ತಿಗೆ ಒಂದು ವಸ್ತುವನ್ನು ಹುಡುಕುವ ಗಡಿಬಿಡಿಯಲ್ಲಿ ಇಡೀ ಕೋಣೆಯನ್ನು ಅಸ್ತವ್ಯಸ್ತ ಮಾಡಿಬಿಡುತ್ತಾರೆ. ಇನ್ನು ಸ್ಟೈಲಿಶ್ ಆಗಿ ಕಾಣುವ ಕೋಪಿಷ್ಟ ದೀಪಕ್ ಅಣ್ಣ ತನ್ನ ಕೋಣೆಯನ್ನು ಬಂಗಾರದ ಅಂಗಡಿ ಥರ ಮಾಡಲು ನಂಬರ್ 1 ಅಂತ ಯಾರಾದರೂ ಹೇಳ್ತಾರಾ ಎಂದು ಪಿಹು ಮಂಚದ ಮೇಲೆ ಕುಳಿತಳು ಹೇಳಿದಳು. ಹೇಳಮ್ಮ, ಮೊದಲು ಅತ್ತಿಗೆಗೆ ಸಹಾಯ ಮಾಡು ಎಂದು ಚಾರು ಅವಳನ್ನು ಎಳೆಯುತ್ತಾ ಹೇಳಿದಳು. ಇವೆಲ್ಲವನ್ನ ಜೋಡಿಸಲು ಅವಳು ಮುಂದಾಗುತ್ತಿದ್ದಂತೆ ನೀಲಾ ಅವರೇ ಅಲ್ಲಿಗೆ ಬಂದರು. ಚಾರು, ಪಿಹು, ನಿಮ್ಮ ಕೋಣೆಗೆ ಹೋಗಿ ನಾವು ಶ್ರೀರಾಧಾ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದರು. ಅವರು ಹೋದ ನಂತರ ಅವಳು ಶ್ರೀರಾಧಾಳಿಗೆ ಹೇಳಿದಳು. ನೋಡು ಶ್ರೀರಾಧಾ, ಇನ್ಮೇಲೆ ದೀಪಕ್ ನಿನ್ನ ಜವಾಬ್ದಾರಿ. ಇವತ್ತಲ್ಲದಿದ್ದರೆ ನಾಳೆ ಅರ್ಥ ಮಾಡಿಕೊಳ್ಳಲೇಬೇಕು. ಹಾಗಾಗಿ ಇವತ್ತೇ ಅರ್ಥ ಮಾಡಿಕೊ ಮಗಳೇ. ಏಕೆಂದರೆ ದೀಪಕ್ ನನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ಈ ನಿರ್ಧಾರ ನಿನ್ನದಾಗಿರುವುದರಿಂದ ನೀನು ದೀಪಕ್ ನನ್ನ ಅರ್ಥ ಮಾಡಿಕೊಳ್ಳಲೇಬೇಕು. ನಡೆ ಪ್ರಕೃತಿ. ಶ್ರೀರಾಧಾ ತಿಳುವಳಿಕೆಯುಳ್ಳವಳು. ನಿನ್ನನ್ನು ಅಭಿಷೇಕ್ ಕರೆಯುತ್ತಿದ್ದಾನೆ. ಉಳಿದ ಶಾಸ್ತ್ರಗಳನ್ನು ಬೆಳಗ್ಗೆ ಮಾಡಿಸೋಣ ಎಂದರು. ಪ್ರಕೃತಿ ತಿರುಗಿ ನೋಡಿದಳು. ಶ್ರೀರಾಧಾ ತನ್ನ ಕಣ್ಣು ರೆಪ್ಪೆಗಳನ್ನು ಆಡಿಸಿದಳು. ಪ್ರಕೃತಿ ಹೊರಟು ಹೋದಳು. ನಡೆ, ನನಗೆಲ್ಲ ಕೆಲಸವಿಲ್ಲ, ನಾನು ಸಹಾಯ ಮಾಡುತ್ತೇನೆ ಎಂದಳು ನೀಲು. ಇಲ್ಲ ನೀಲು, ನೀನು ಸುಸ್ತಾಗಿದ್ದೀಯ, ನೀನು ವಿಶ್ರಾಂತಿ ತೆಗೆದುಕೋ, ನಾನು ಮಾಡಿಕೊಳ್ಳುತ್ತೇನೆ ಎಂದಳು ಶ್ರೀ. ಆದರೆ ಶ್ರೀರಾಧಾ, ನಾನು ಸಹಾಯ ಮಾಡುತ್ತೇನೆ ಅಲ್ವಾ? ಇಲ್ಲ, ನಾನು ಹೇಳಿದ ನಾನೇ ಮಾಡಿಕೊಳ್ಳುತ್ತೇನೆ, ನೀನು ಹೋಗು ಎಂದು ಅವಳು ಪ್ರೀತಿಯಿಂದ ಹೇಳಿದಳು. ಸರಿ ಜೋಕೆ, ಏನಾದರೂ ಬೇಕಿದ್ದಲ್ಲಿ ತಿಳಿಸು. ಅವಳು ಹೋದ ತಕ್ಷಣ ಶ್ರೀರಾಧಾ ಆ ಕೋಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಮೊದಲ ಬಾರಿ ಮತ್ತು ಕೊನೆಯ ಬಾರಿ ಅವಳ ಈ ಕೋಣೆಗೆ ಬಂದಿದ್ದು. ಇಲ್ಲಿಂದ ಹೋಗುವಾಗಲೇ ಅವಳ ಮನಸ್ಸಿಗೆ ಎಷ್ಟೊಂದು ನೋವಾಗಿತ್ತು ಅಲ್ಲವೇ? ಆದರೆ ದೀಪಕ್ ತನ್ನ ವಸ್ತುಗಳನ್ನು ಹರಡಿದ್ದರೆ ಆ ಕೋಣೆ ತುಂಬ ಸುಂದರವಾದ ಕೋಣೆಯಾಗಿದೆ ಎಂದು ಯೋಚಿಸುತ್ತಾ ಅವಳು ಮುಗುಳ್ನಕ್ಕಳು. ಸರಿ ಶ್ರೀರಾಧಾ, ಕೆಲಸಕ್ಕೆ ತೊಡಗು. ನಿನ್ನ ಮದುವೆ ವಿಭಿನ್ನ, ನಿನ್ನ ಪತಿ ವಿಭಿನ್ನ. ಹಾಗಿದ್ದಾಗ ಅದರ ಆರಂಭವೂ ವಿಭಿನ್ನವಾಗಿಯೇ ಇರಬೇಕಲ್ಲವೇ? ಮೊದಲನೆಯದಾಗಿ ಅವಳು ಆ ಭಾರವಾದ ಮದುವೆಯ ಲಹಂಗಾವನ್ನು ಬಿಚ್ಚಿದಳು. ತನ್ನ ಬ್ಯಾಗ್ನಿಂದ ಒಂದು ಹಗುರವಾದ ಜಾರ್ಜೆಟ್ ಕೆಂಪು ಸೀರೆಯನ್ನು ತೆಗೆದು ಉಟ್ಟುಕೊಂಡಳು. ಒಡವೆಗಳನ್ನೆಲ್ಲ ತೆಗೆದು ಪೆಟ್ಟಿಗೆಯಲ್ಲಿ ಇಟ್ಟಳು. ಕೇವಲ ಮಾಂಗಲ್ಯ ಮಾತ್ರ ಧರಿಸಿದ್ದಳು. ಸೊಂಟಕ್ಕೆ ಸೀರೆಯನ್ನು ಸಿಕ್ಕಿಸಿಕೊಂಡು ಕೆಲಸಕ್ಕೆ ಮುಂದಾದಳು. ಅಲ್ಮಾರದಿಂದ ದೀಪಕ್ನ ಬಟ್ಟೆಗಳನ್ನು ಜೋಡಿಸಿದಳು. ತನ್ನ ಬಟ್ಟೆಗಳಿಗಾಗಿ ಜಾಗ ಮಾಡಿಕೊಂಡು ಎಲ್ಲವನ್ನ ವ್ಯವಸ್ಥಿತವಾಗಿ ಇಟ್ಟಳು. ಮಂಚವನ್ನು ಸರಿಪಡಿಸಿದಳು. ಟವಲ್ ಒಣಗಲು ಹಾಕಿದಳು. ಸೋಫಾದಲ್ಲಿದ್ದ ದೀಪಕ್ನ ಬಟ್ಟೆಗಳನ್ನು ಒಗೆಯುವ ಬುಟ್ಟಿಗೆ ಹಾಕಿದಳು. ಬಾಲ್ಕನಿಯ ಉಯ್ಯಾಲೆ ಕಡೆಗೆ ಹೆಜ್ಜೆ ಹಾಕಿದಳು. ಅಲ್ಲಿ ಮೇಜಿನ ಮೇಲೆ ದೀಪಕ್ ಕಾಗದ ಪತ್ರಗಳ ರಾಶಿಯನ್ನೇ ಹಾಕಿದ್ದನು. ರಾತ್ರಿ 1 ಗಂಟೆಯಾಗಿತ್ತು. ದೀಪಕ್ ಬಂದನು. ಅವನು ಕೋಣೆಯ ಬಾಗಿಲು ತೆರೆದನು. ಅದನ್ನು ನೋಡಿ ತಾನು ಬೇರೆ ಯಾವುದೋ ಕೋಣೆಗೆ ಬಂದು ಬಿಟ್ಟಿದ್ದೇನೆ ಅನಿಸಿತು. ಎಲ್ಲವೂ ಸರಿಯಾಗಿ ಜೋಡಿಸಲ್ಪಟ್ಟಿತ್ತು. ಅವನು ದೃಷ್ಟಿ ಹಾಯಿಸಿದನು. ಶ್ರೀರಾಧಾ ಕೆಂಪು ಸೀರೆ ಉಟ್ಟು ಅವನ ಮನಸ್ಸನ್ನು ಸೆಳೆಯಲು ಸಿದ್ಧವಾಗಿದ್ದಳು. ಅವನ ಕಾಗದ ಪತ್ರಗಳನ್ನು ಒಂದೊಂದಾಗಿ ಜೋಡಿಸುವ ಕೆಲಸದಲ್ಲಿ ಮುಳುಗಿದ್ದಳು. ಅವಳ ಸೀರೆಯು ಸೊಂಟಕ್ಕೆ ಸುತ್ತಿಕೊಂಡಿದ್ದರಿಂದ ಅವಳ ಬಿಳಿ ಸೊಂಟ ಕಾಣಿಸುತ್ತಿತ್ತು. ಸೊಂಟದವರೆಗೆ ಇಳಿದಿದ್ದ ಕೂದಲು ಚದುರಿದ ಸಿಂಧೂರ. ಕೂದಲಿನಲ್ಲಿ ಮೆಹಂದಿ ತುಂಬಿತ್ತು. ಕೈಗಳು ಕೆಂಪು ಬಳೆಗಳು, ಕಾಲಿನಲ್ಲಿ ಕಾಲುಂಗುರ ಮತ್ತು ಗೆಜ್ಜೆ ಧರಿಸಿ ಶ್ರೀರಾಧಾ ಸಂಪೂರ್ಣವಾಗಿ ದೀಪಕ್ನ ರಂಗಿನಲ್ಲಿ ರಂಗಾಗಿದ್ದಳು. ಅವನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಒಂದು ವಿಚಿತ್ರ ಭಾವನೆ ಮೂಡಲಾರಂಭಿಸಿತು. ಏನು ಮಾಡುತ್ತಿದ್ದೀಯಾ? ಧ್ವನಿ ಕೇಳಿ ಶ್ರೀರಾಧಾ ಹಿಂದೆ ತಿರುಗಿದಳು. ದೀಪಕ್ ಕಪ್ಪು ಬಣ್ಣದ ಅರ್ಧ ಮಡಚಿದ ಶರ್ಟ್, ಕೆಳಗೆ ನೀಲಿ ಜೀನ್ಸ್, ಚದುರಿದ ಕೂದಲು ಮತ್ತು ಅದೇ ಆಕರ್ಷಕ ಕಣ್ಣುಗಳೊಂದಿಗೆ ನಿಂತಿದ್ದನು. ಶ್ರೀರಾಧಾ ಅವನನ್ನೇ ನೋಡುತ್ತಾ ಯೋಚಿಸತೊಡಗಿದಳು. ಇವನು ಕೇವಲ ನನ್ನವನು ಮತ್ತು ಇನ್ಮೇಲೆ ಇವನು ಯಾರನ್ನು ನನ್ನಿಂದ ಕಸಿದುಕೊಳ್ಳಲು ನಾನು ಬಿಡುವುದಿಲ್ಲ, ಎಂದಿಗೂ ಇಲ್ಲ. ಮತ್ತೆ ಕಿವುಡುತನದ ಲಕ್ಷಣಗಳು ಒಂದವಾ? ಉತ್ತರ ಕೊಡುತ್ತೀಯಾ ಇಲ್ಲವಾ? ಅದು ನಾನು ಕೋಣೆಯನ್ನು ಸರಿ ಮಾಡುತ್ತಿದ್ದೆ. ಹೌದಾ? ಮೊದಲ ರಾತ್ರಿಯ ದಿನ ಎಲ್ಲರೂ ಕೋಣೆಯನ್ನು ಸ್ವಚ್ಛ ಮಾಡ್ತಾರಾ? ನನಗಂತೂ ಬೇರೇನೇ ಗೊತ್ತಿತ್ತು ಎಂದು ಅವನು ತರಲೆಯಿಂದ ನುಡಿದನು. ಮತ್ತೊಮ್ಮೆ ಶ್ರೀರಾಧಾಳಿಗೆ ಅವನು ಇಷ್ಟೊಂದು ಫ್ರೀಯಾಗಿರುವುದು ಆಶ್ಚರ್ಯ ತಂದಿತ್ತು. ಏಕೆಂದರೆ ಇದಕ್ಕಿಂತ ಮುಂಚೆ ಅವನು ಎಂದೂ ಅವಳೊಂದಿಗೆ ಮಾತನಾಡಿಯೇ ಇರಲಿಲ್ಲ. ಕಡೆಗೆ ಹೆಸರು ಕೂಡ ಕರೆದಿರಲಿಲ್ಲ. ಆದರೆ ನಂತರ ಅವನು ಹೇಳಿದ ಮಾತಿಗೆ ಅವಳು ನಾಚಿ ನೀರಾದಳು. ಅವಳು ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾ, ಊಟ ತರಲಿ ನಿಮಗಾಗಿ ಎಂದಳು. ಅವನು ತಿರುಗಿ ಅವಳನ್ನು ನೋಡಿದನು. ಮೊದಲನೇ ಬಾರಿ ಯಾರೋ ಅವನಿಗಾಗಿ ಊಟದ ಬಗ್ಗೆ ಕೇಳುತ್ತಿದ್ದರು. ನೀನು ತಿಂದೆಯಾ? ಇಲ್ಲ. ಹೋಗಿ ತೆಗೆದುಕೊಂಡು ಬಾ. ಶ್ರೀರಾಧಾ ಊಟ ತಂದಳು. ಅವಳು ಬಿಸಿ ಬಿಸಿ ಊಟವನ್ನು ದೀಪಕ್ನ ತಟ್ಟೆಗೆ ಬಡಿಸಿದಳು. ಅವನು ಮೊಬೈಲ್ನಲ್ಲಿ ಯಾವುದೋ ಮೇಲ್ ಚೆಕ್ ಮಾಡುತ್ತಿದ್ದ. ಊಟ ಇಲ್ಲಿಟ್ಟು ನೀನು ತಿನ್ನು, ಹಸಿವಾಗಿರಬೇಕು. ಶ್ರೀರಾಧಾ 2 ನಿಮಿಷ ಅವನನ್ನೇ ನೋಡುತ್ತಿದ್ದಳು. ನಂತರ ಅವಳು ತನ್ನ ಕೈಯಿಂದ ರೊಟ್ಟಿ ಪಲ್ಯವನ್ನು ಹಚ್ಚಿ ಅವನ ಕಡೆಗೆ ನೀಡಿದಳು. ಅವನು ತಿಂದನು. ಅವಳು ಉಣಿಸುತ್ತಾ ಹೋದಳು ಮತ್ತು ತಾನು ತಿನ್ನುತ್ತಿದ್ದಳು. ಊಟ ಮುಗಿದ ನಂತರ ಅವನು ನೇರವಾಗಿ ಮಂಚದ ಮೇಲೆ ಹೋಗಿ ಬಿದ್ದನು.
ಶ್ರೀರಾಧ ಅವನನ್ನು ನೋಡಿ ಸಣ್ಣ ನಗುವಿನೊಂದಿಗೆ ಕೇಳಿ ಎಂದಳು. ಅವಳ ಹೃದಯದ ತಂತಿಗಳು ಮಿಡಿಯುವುದಾಗಲೆಲ್ಲ ಅವಳು ಅವನಿಗೆ ಹೀಗೆ ಹೇಳುತ್ತಿದ್ದಳು. ಅವನು ತಿರುಗಿ ನೋಡಿದನು. ಅವಳು ತಕ್ಷಣ ಆ ಕಡೆ ಜರುಗಿ ನನಗೆ ಮಲಗಬೇಕು ಎಂದಳು. ನೀನು ನನ್ನ ಜೊತೆ ಒಂದೇ ಮಂಚ ಹಂಚಿಕೊಳ್ಳುತ್ತೀಯಾ? ಹೌದು, ನಿಮ್ಮ ಹೆಂಡತಿ ನಾನು. ನೀವು ನನ್ನವರಾದ ಮೇಲೆ ಈ ಮಂಚವು ನನ್ನದೇ ಅಲ್ವಾ ಎಂದಳು. ಅವಳು ನಂಬಿಕೆಯಿಂದ ಹೇಳಿದಳು. ದೀಪಕ್ ಕೆಲವೊಮ್ಮೆ ಅವಳ ಚುರುಕಾದ ಉತ್ತರವನ್ನು ಕಂಡು ಆಶ್ಚರ್ಯಪಡುತ್ತಿದ್ದನು. ಅವಳಿಗೆ ತನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಯೋಚಿಸೋಕೆ. ಆಮೇಲೆ ಏನಾದರೂ ಆಚೀಚೆ ಆಯಿತು ಅಂತ ನನ್ನ ಹತ್ತಿರ ಹೇಳಬೇಡ ಎಂದನು. ಅವನು ತರಲೆಯಿಂದ ಹೇಳಿದನು. ನಿಮ್ಮ ಹೆಂಡತಿ ನಾನು ಏನೇ ಆದರೂ ಅದನ್ನು ಸಮ್ಮತವಾಗಿರುತ್ತದೆ. ನಾನು ಬೇರೆಯವರ ಮಗಳಾಗಿದ್ದಾಗಲೂ ನಿಮ್ಮವಳೇ ಆಗಿದ್ದೆ ಅಷ್ಟೇ. ಅದಕ್ಕಾಗಿಯೇ ಮರ್ಯಾದೆ ಗೆರೆಯಲ್ಲಿದ್ದೆ. ಆ ಮರ್ಯಾದೆಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದೆ. ಮತ್ತು ಈಗ ಮುಂದಿನ ಮಾತನ್ನು ಪೂರ್ತಿಗೊಳಿಸುವ ಮುನ್ನ ಶ್ರೀರಾಧ ಮುಂದೆ ಬಂದು ಅವನ ಹಣೆಯ ಮೇಲೆ ತನ್ನ ತುಟಿಗಳನ್ನು ಒತ್ತಿದ್ದಳು. ದೀಪಕ್ನ ಇಡೀ ದೇಹ ಬಿಸಿಯಾಗಿತ್ತು. ಆದರೆ ಅವಳು ಪಕ್ಕಕ್ಕೆ ಸರಿದು ಮೆಲ್ಲನೆ ಹೇಳಿದಳು. ಈಗ ನಿಮ್ಮ ಹೆಂಡತಿ ನಾನು ಮತ್ತು ಇನ್ಮೇಲೆ ನೀವೇ ನನ್ನ ಮರ್ಯಾದೆ. ಮಲಗಿ ಎಂದು ಹೇಳಿ ಶ್ರೀರಾಧ ದೂರ ಸರಿದಳು. ಹಾಗಾದರೆ ಮಿಸಸ್ ಶ್ರೀರಾಧ ದೀಪಕ್ ಗೌಡ. ಅವನು ತನ್ನ ಹೆಸರಿನೊಂದಿಗೆ ಅವಳ ಹೆಸರನ್ನು ಸೇರಿಸಿ ಕರೆದ ತಕ್ಷಣ ಶ್ರೀರಾಧ ಕಣ್ಣು ರೆಪ್ಪೆಗಳನ್ನು ಎತ್ತಿದಳು. ಅವಳಿಗೆ ತನ್ನ ಹೆಸರು ಇಷ್ಟು ಚಂದವಾಗಿ ಕೇಳಿಸಿತು. ಹಾಗಾದರೆ ನಾನು ನನ್ನ ಮರ್ಯಾದೆಯ ಅಧಿಕಾರವನ್ನು ಬಳಸಿದ ದಿನ ನೀನು ತಡೆದುಕೊಳ್ಳಲಾರೆ. ಅದಕ್ಕಾಗಿಯೇ ನನ್ನನ್ನು ಕೆಣಕಬೇಡ. ನಾನು ಕಾಯುತ್ತಿರುತ್ತೇನೆ. ಇಷ್ಟನ್ನು ಹೇಳಿ ಶ್ರೀರಾಧ ದಿಂಬನ್ನು ತೆಗೆದುಕೊಂಡು ದೀಪಕ್ನ ಇನ್ನೊಂದು ಬದಿಯಲ್ಲಿ ಮಲಗಿದಳು. ದೀಪಕ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮತ್ತೊಂದು ಕಡೆ ತಿರುಗಿ ಮಲಗಿದನು. ರಾತ್ರಿ ಕಳೆಯುತ್ತಾ ಸಾಗಿತು. ಒಂದು ಅದ್ಭುತ ಪ್ರೇಮ ಜೋಡಿ ಹೊಸ ಕಥೆಯನ್ನು ಬರೆಯಲು ಬೆಳಗಿನ 6 ಗಂಟೆಗೆ ಬಾಲ್ಕನಿಯಿಂದ ಬರುತ್ತಿದ್ದ ಮಂದ ಬೆಳಕು ಶ್ರೀರಾಧಳ ಮೇಲೆ ಬಿದ್ದಾಗ ಅವಳು ಮೆಲ್ಲನೆ ಕಣ್ಣುಗಳನ್ನು ತೆರೆದಳು. ಆಗ ಅವಳಿಗೆ ತನ್ನ ಮೇಲೆ ಏನೋ ಭಾರವಿದ್ದಂತೆ ಅನಿಸಿತು. ನೋಡಿದಾಗ ತಿಳಿಯಿತು. ದೀಪಕ್ ಆರಾಮವಾಗಿ ಅರ್ಧಕ್ಕಿಂತ ಹೆಚ್ಚು ಮಂಚವನ್ನು ಆಕ್ರಮಿಸಿಕೊಂಡು ಅವಳ ಹೊಟ್ಟೆಯ ಮೇಲೆ ಕೈಯಿಟ್ಟು ಅವಳ ಕುತ್ತಿಗೆಯ ಬಳಿ ಮುಖವಿಟ್ಟು ಮಲಗಿದ್ದನು. ಅವಳು ಮೆಲ್ಲನೆ ಅವನ ಕೈಯನ್ನು ತೆಗೆದು ಎದ್ದು ಕುಳಿತು ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಅವಳು ಮೆಲ್ಲನೆ ಹೇಳಿದಳು. ಇಡೀ ಮಂಚವನ್ನು ಆಕ್ರಮಿಸಿಕೊಂಡಿದ್ದಾರೆ. ಆದರೂ ಅವರಿಗೆ ನನ್ನ ಈ ಪುಟ್ಟ ಜಾಗವು ಬೇಕೇ ಬೇಕು. ಅವಳು ಅವನನ್ನು ಗಮನಿಸಿದಳು. ದಟ್ಟವಾದ ಕಣ್ಣು ರೆಪ್ಪೆಗಳು, ಮುಚ್ಚಿದ ಕಣ್ಣುಗಳು, ಹಣೆಯ ಮುಚ್ಚಿದ ಚದುರಿದ ಕೂದಲು, ಇಡೀ ಮುಗ್ಧತೆ ದೀಪಕ್ನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಶ್ರೀರಾಧ ಮೆಲ್ಲನೆ ನಕ್ಕಳು. ಶ್ರೀರಾಧ ತಿರುಗಿ ಮಂಚದ ಸ್ಥಿತಿಯನ್ನು ಗಮನಿಸಿದಳು ಮತ್ತು ಬಾಗಿ ಅವನ ಹಣೆಯನ್ನು ಮುತ್ತಿಟ್ಟಳು. ರಾತ್ರಿ ಅವನು ಹೇಳಿದ ಮಾತು ಅವಳ ಮನಸ್ಸಿನಲ್ಲಿ ಓಡಲಾರಂಭಿಸಿತು. ನನ್ನನ್ನು ಕೆಣಕಬೇಡ. ಅವಳ ತುಟಿಗಳ ಮೇಲೆ ಮುಗುಳ್ನಗು ಮೂಡಿತು. ಬೇಗನೆ ಎದ್ದು ಅವಳು ಸ್ನಾನ ಮಾಡಲು ಹೋದಳು. ಸ್ನಾನ ಮಾಡಿ ಉಡಲು ಒಂದು ಶಿಫಾನ್ ಪಿಂಕ್ ಸೀರೆಯನ್ನು ತೆಗೆದುಕೊಂಡಳು. ಕನ್ನಡಿಯ ಮುಂದೆ ನಿಂತು ಬಳೆ ಮತ್ತು ಮಾಂಗಲ್ಯವನ್ನು ಧರಿಸಿದಳು. ತನ್ನ ಒತ್ತೆಯಾದ ಕೂದಲನ್ನು ಕೊಡವಿದಳು. ಅದರ ಸುವಾಸನೆ ದೀಪಕ್ನ ಕಣ್ಣುಗಳ ಮೇಲೆ ಬಿತ್ತು. ಅವನು ಹಣೆಯನ್ನು ಸುಕ್ಕಿಸಿ ಕಣ್ಣುಗಳನ್ನು ತೆರೆದನು. ನೋಡಿದನು. ಅವಳು ಅದ್ಭುತವಾಗಿ ಸುಂದರವಾಗಿ ಕಾಣುತ್ತಿದ್ದಳು. ಅವನು ಹಾಗೆಯೇ ನಿದ್ದೆಗಣ್ಣಿನಿಂದ ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದನು. ಅಷ್ಟರಲ್ಲಿಯೇ ಅವಳು ಹಿಂದೆ ತಿರುಗುತ್ತಿದ್ದಂತೆ ದೀಪಕ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಶ್ರೀರಾಧ ತಿರುಗಿ ಮಂಚದ ಸ್ಥಿತಿಯನ್ನು ಗಮನಿಸುತ್ತಿದ್ದಳು. ದೀಪಕ್ನನ್ನು ಹೊರತುಪಡಿಸಿ ಮಂಚದ ಮೇಲೆ ಬೇರೇನೂ ಇರಲಿಲ್ಲ. ಅವಳು ದಿಂಬನ್ನು ಎತ್ತಿಟ್ಟಳು. ಹೊದಿಕೆಯನ್ನು ತೆಗೆದು ದೀಪಕ್ಕೆ ಸರಿಯಾಗಿ ಹೊದಿಸಿದಳು. ಅವನ ಹಣೆಯ ಮೇಲಿದ್ದ ಕೂದಲನ್ನು ಸರಿಪಡಿಸುತ್ತಿರುವಾಗಲೇ ದೀಪಕ್ ಅವಳ ಬೆರಳುಗಳ ತಂಪಾದ ಸ್ಪರ್ಶ ತಡೆದುಕೊಳ್ಳಲಾಗಲಿಲ್ಲ. ಮುಂದಿನ ಕ್ಷಣದಲ್ಲಿಯೇ ಶ್ರೀರಾಧ ಅವನ ಕೆಳಗಿದ್ದಳು ಮತ್ತು ಅವನು ಅದೇ ಒಂದು ಕ್ಷಣದಲ್ಲಿ ಅವಳ ಮೇಲಕ್ಕೆ ಬಂದು ಅವಳ ತುಟಿಗಳನ್ನು ಲಾಕ್ ಮಾಡಿಬಿಟ್ಟನು. 1 ನಿಮಿಷ ಶ್ರೀರಾಧ ಸಂಪೂರ್ಣವಾಗಿ ಶೂನ್ಯವಾಗಿ ಬಿಟ್ಟಳು. ಆದರೆ ನಂತರ ಅವನ ಬಿಸಿ ತುಟಿಗಳ ತಾಪಕ್ಕೆ ಅವಳ ಕಣ್ಣು ರೆಪ್ಪೆಗಳು ಭಾರವಾದವು. ದೀಪಕ್ ಅವಳ ಕೈಗಳನ್ನು ಹಿಡಿದು ಮಂಚಕ್ಕೆ ಗಟ್ಟಿಯಾಗಿ ಒತ್ತಿದ್ದನು ಮತ್ತು ಅಷ್ಟೇ ತೀವ್ರತೆಯಿಂದ ಅವಳನ್ನು ಚುಂಬಿಸಿದನು. 10 ನಿಮಿಷಗಳ ನಂತರ ಅವನನ್ನು ಪಕ್ಕಕ್ಕೆ ಸರಿದು ಮತ್ತೆ ಬೋರಲಾಗಿ ಮಲಗಿಕೊಂಡನು. ಶ್ರೀರಾಧ ಇನ್ನು ಪ್ರಜ್ಞೆ ಬರುತ್ತಿರುವಾಗಲೇ ದೀಪಕ್ನ ಧ್ವನಿ ಅವಳಿಗೆ ಕೇಳಿಸಿತು. ಬಾಲ್ಕನಿಯ ಪರದೆಯನ್ನು ಎಳೆದುಬಿಡು. ನಾನು ಇನ್ನೂ ಮಲಗಬೇಕು. ಸರಿ, ಈಗಲೇ ಮಾಡ್ತೀನಿ. ಶ್ರೀರಾಧ ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾ ಎದ್ದಳು. ತುಟಿಗಳ ಮೇಲೆ ಅವನ ಸ್ಪರ್ಶದ ಅನುಭವ ಇನ್ನೂ ಆಗುತ್ತಿತ್ತು. ನಾಚಿಕೆಯ ಕೆಂಪು ಅವಳ ಕೆನ್ನೆಗಳ ಮೇಲೆ ಮೂಡಿತ್ತು. ಅವಳು ಪರದೆಯನ್ನು ಎಳೆದು ಕೆಳಗೆ ಹೋದಳು. ಇಡೀ ಗೌಡರ ಕುಟುಂಬ ಡೈನಿಂಗ್ ಟೇಬಲ್ ಬಳಿ ಇತ್ತು. ಅವರನ್ನು ನೋಡುತ್ತಾ ಶ್ರೀರಾಧ ಅಡುಗೆ ಮನೆಗೆ ಹೋದಳು. ಪಾರ್ವತಮ್ಮನವರು ಎಲ್ಲರ ಉಪಹಾರದ ಬಗ್ಗೆ ಅಡುಗೆಯವನಿಗೆ ತಿಳಿಸುತ್ತಿದ್ದರು. ಅವಳು ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆದಳು. ಸದಾ ಮಂಗಲಿಯಾಗಿರು ಶ್ರೀರಾಧ. ದೊಡ್ಡಮ್ಮ, ನನಗೇನಾದರೂ ಕೆಲಸವಿದ್ದರೆ ಹೇಳಿ ಮತ್ತು ಕ್ಷಮಿಸಿ, ಇವತ್ತು ಸ್ವಲ್ಪ ತಡವಾಗಿತ್ತು. ಪರವಾಗಿಲ್ಲ ಮಗಳೇ, ಇಲ್ಲಿ ಎಲ್ಲರೂ ಉಪಹಾರ ಆರಂಭಿಸಲಿದ್ದಾರೆ. ನೀನು ಮೊದಲು ಪಾಯಸ ಮಾತ್ರ ಮಾಡು. ಬಾಕಿಯದ್ದನ್ನು ಅಡುಗೆಯವನು ಮಾಡುತ್ತಾನೆ. ಶ್ರೀರಾಧ ಪಾಯಸ ಮಾಡಲು ಶುರು ಮಾಡಿದ ತಕ್ಷಣವೇ ಹಿಂದಿನಿಂದ ಧ್ವನಿ ಕೇಳಿಸಿತು. ಪ್ರಕೃತಿ ಮತ್ತು ನೀಲು ಅವಳನ್ನು ತರಲೆಯಿಂದ ನೋಡುತ್ತಾ ನಿಂತಿದ್ದರು. ಹಾಗಾದರೆ ನನ್ನ ಮುದ್ದಾದ ಶ್ರೀರಾಧ, ಹೇಗಿತ್ತು ಮೊದಲ ರಾತ್ರಿ ಎಂದು ಪ್ರಕೃತಿ ಉತ್ಸಾಹದಿಂದ ಅವಳ ಹತ್ತಿರ ಬಂದಳು. ನೀಲು
ಇಷ್ಟು ಕೇಳುತ್ತಿದ್ದಂತೆ ಇಂದು ದೀಪಕ್ ಆ ಚುಂಬನ ಅವಳಿಗೆ ನೆನಪಾಯಿತು. ಆದರೂ ಅವಳು ತಿರುಗಿ ಉತ್ತರ ಕೊಡುತ್ತಾ, ಅಕ್ಕ, ನೀಲುಗೆ ಸಮಯ ಬರುತ್ತೆ ಬಿಡು. ಆದರೆ ನನಗಿಂತ ದೊಡ್ಡವಳು ನಿನ್ನ ಸಣ್ಣ ತಂಗಿಯನ್ನು ಕಾಡಿಸಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಎಂದಳು. ಓ ಹಲೋ, ಇದರಲ್ಲಿ ದೊಡ್ಡವರು ಸಣ್ಣವರು ಅಂತ ಏನೂ ಇರಲ್ಲ. ಇದರಲ್ಲಿ ಬರೀ ಮಜಾ ತಗೋಬೇಕು ಅಷ್ಟೇ ಎಂದು ಪ್ರಕೃತಿ ಗಾಳಿಯಲ್ಲಿ ಕೈ ಆಡಿಸುತ್ತಾ ಹೇಳಿದಳು. ಹೌದಾ, ಹಾಗಾದರೆ ನನ್ನ ಮೊದಲ ರಾತ್ರಿ ಸಂಪೂರ್ಣವಾಗಿ ನಿನ್ನ ಮತ್ತು ಭಾವನ ಥರನೇ ಆಯಿತು. ಅವರು ನನ್ನ ಹತ್ತಿರ ಬಂದರು, ಆಮೇಲೆ ಅಪ್ಪಿಕೊಂಡರು, ಆಮೇಲೆ ಕೆನ್ನೆಯನ್ನು ಗಟ್ಟಿಯಾಗಿ ಮುತ್ತಿಟ್ಟರು, ಆಮೇಲೆ ಹಣೆಗೆ, ಆಮೇಲೆ ತುಟಿಗಳಿಗೆ, ಆಮೇಲೆ ಅವರು ನನ್ನನ್ನು ಸಾಕು 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 ಶ್ರೀರಾಧಾ, ನನಗೆ ಅರ್ಥವಾಗಿತ್ತು. ಪ್ರಕೃತಿ ಆಶ್ಚರ್ಯದಿಂದ ಹೇಳಿದಳು. ಶ್ರೀರಾಧಾ, ನಿನಗೆ ನಾಚಿಕೆ ಆಗಲ್ವಾ? ಇಷ್ಟೊಂದು ವಿವರವಾಗಿ ನೇರವಾಗಿ ಹೇಳ್ತೀಯಲ್ಲ. ನಿಮಗೆ ನಾಚಿಕೆ ಆಗಲ್ವಾ ಇಂಥ ಪ್ರಶ್ನೆಗಳನ್ನು ಕೇಳಲು? ಪ್ರಶ್ನೆ ಹೇಗಿರುತ್ತೋ ಉತ್ತರನೂ ಹಾಗೆ ಇರುತ್ತೆ ಅಲ್ವಾ ಎಂದು ಅವಳು ಪಾಯಸಕ್ಕೆ ಒಣಹಣ್ಣುಗಳನ್ನು ಹಾಕುತ್ತಾ ಹೇಳಿದಳು. ವಾವ್ ಅತ್ತಿಗೆ, ಸೂಪರ್, ನೀವು ಅಡಿಗೆ ಮನೆಯಲ್ಲಿ ರಾಕಿಂಗ್ ಸ್ಟಾರ್. ಅವರೆಲ್ಲರನ್ನ ನೋಡಿ ಆದರ್ಶ್, ಪಿಯು ಮತ್ತು ಚಾರು ಕೂಡ ಬಂದಿದ್ದರು. ಆದರ್ಶ್ನನ್ನು ನೋಡಿ ನೀಲು ಮುಖ ಸಿಂಡರಿಸಿದಳು. ಅತ್ತಿಗೆ, ಏನು ಮಾಡುತ್ತಿದ್ದೀರಾ? ಪಾಯಸನ ನನಗೆ ಸಿಗುತ್ತಾ? ಖಂಡಿತ, ಎಲ್ಲರಿಗೂ ಮಾಡುತ್ತಿದ್ದೇನೆ. ಸರಿ ಅತ್ತಿಗೆ, ಕೆಲವು ಜನರಿಗೆ ಸ್ವಲ್ಪ ಜಾಸ್ತಿನೇ ಕೊಡಿ, ಬಹುಶಃ ಸಿಹಿಯಾಗಿ ಮಾತನಾಡಬಹುದೇನೋ, ಇಲ್ಲದಿದ್ದರೆ ಬಶೀರ್ ವಿಷಾನೇ ಉಗುಳ್ತಾರೆ ಎಂದು ಅವನು ನೀಲು ಕಡೆಗೆ ನೋಡುತ್ತಾ ಹೇಳಿದನು. ಅಷ್ಟರಲ್ಲಿ ಶಿವಶಂಕರ್ ಗೌಡರು ಮಾತನಾಡುವ ದನಿ ಕೇಳಿಸಿತು. ಉಪಹಾರವನ್ನು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಮಾಡಿ. ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಎಲ್ಲರೂ ಸದುರಿದ್ದರಿಂದ ಪ್ರಕೃತಿ ಮತ್ತು ಶ್ರೀರಾಧಾ ಉಪಹಾರವನ್ನು ಬಡಿಸಲು ಹೊರಗೆ ಬಂದರು. ಅವಳು ಬಡಿಸಲು ಮುಂದಾಗುತ್ತಿದ್ದಂತೆ ಶಿವಶಂಕರ್ ಗೌಡರು ಅವಳನ್ನು ತಡೆಯುತ್ತಾ ಹೇಳಿದರು. ನೀನು ಕೇವಲ ನಿನ್ನ ಗಂಡನ ಕಡೆ ಗಮನ ಕೊಡು. ಉಳಿದಂತೆ ನಮ್ಮ ಇಷ್ಟದಂತೆ ನಿಮ್ಮ ಮದುವೆ ಆಗಿಲ್ಲ. ಮುಂದೆ ನೀನೇ ತುಂಬ ತಿಳುವಳಿಕೆಯುಳ್ಳವದಾಗಿದ್ದೀಯ. ಅವಳು ಯಾವರ ಮಾತನ್ನು ಕೇಳಿಸಿಕೊಂಡಳು. ನಂತರ ಏನೂ ಯೋಚಿಸಿ ಶ್ರೀರಾಧಾ ದೃಢವಾಗಿ ಮತ್ತು ಗೌರವದಿಂದ ಹೇಳಿದಳು. ಇಲ್ಲ ತಾತನವರೇ, ಅವರ ಹೆಂಡತಿಯಾಗಿರುವುದರ ಜೊತೆಗೆ ನಾನು ನಿಮ್ಮ ಮಗನ ಸೊಸೆಯೂ ಹೌದು. ಅವರು ಈ ಜಗತ್ತಿನಲ್ಲಿ ಇಲ್ಲದೇ ಇರಬಹುದು, ಆದರೆ ಅವರ ಅಸ್ತಿತ್ವ ನಿಮ್ಮ ಕಣ್ಣುಗಳಲ್ಲಿ ಅಳಿಸಿ ಹೋಗಿದೆಯೇ? ನನಗಂತೂ ಹಾಗನಿಸುವುದಿಲ್ಲ. ಆದ್ದರಿಂದ ನಾನು ನಿಮ್ಮ ಮೊಮ್ಮಗಳ ಸಮಾನವಾದ ಸೊಸೆ. ನೀವು ಒಪ್ಪಲಿ ಬಿಡಲಿ, ನಿಮ್ಮ ಗೌರವಕ್ಕೆ ನಾನು ಯಾವುದೇ ಕಮ್ಮಿ ಕೊಡುವುದಿಲ್ಲ. ಇಷ್ಟನ್ನು ಹೇಳಿ ಶ್ರೀರಾಧಾ ಪಾಯಸದ ಬಟ್ಟಲನ್ನು ಅವರ ಕಡೆಗೆ ನೀಡಿದಳು. ಅವಳ ಆ ನೇರವಾದ ಮಾತುಗಳನ್ನು ಕೇಳಿ ಪಾರ್ವತಮ್ಮನವರ ಮನಸ್ಸು ಹೆಮ್ಮೆಯಿಂದ ತುಂಬಿತ್ತು. ನಿಶ್ಚಯ್ ಗೌಡ, ನೀಲಾ ಮತ್ತು ಅಭಿಷೇಕ್ ಗೌಡ ಕೂಡ ಮೂಕರಾಗಿ ನಿಂತರು. ಶಿವಶಂಕರ್ ಗೌಡರು ಪಾಯಸದ ಬಟ್ಟಲವನ್ನು ತೆಗೆದುಕೊಂಡರು. ಶ್ರೀರಾಧಾ ಒಂದು ನಗುವನ್ನು ಪಾರ್ವತಮ್ಮನವರ ಕಡೆಗೆ ಬೀರಿದಳು. ದೊಡ್ಡಮ್ಮ, ಇವರು ಬೆಳಗ್ಗೆ ಏನು ತಿಂತಾರೆ ಎಂದು ಅವಳು ಅಡುಗೆ ಮನೆಯಲ್ಲಿ ಪಾರ್ವತಮ್ಮರವರನ್ನ ಕೇಳಿದಳು. ನೀನು ಇವೆಲ್ಲವನ್ನ ಮಹೇಂದ್ರನ ಹತ್ತಿರ ಕೇಳಿಕೊ, ಏಕೆಂದರೆ ದೀಪಕ್ನ ವಿಚಿತ್ರ ಬೇಡಿಕೆಗಳು ಅವನಿಗೆ ಸ್ವಲ್ಪ ಗೊತ್ತು. ಮಹೇಂದ್ರ, ಇಲ್ಲಿ ಬಾ. ಅತ್ತಿಗೆಗೆ ದೀಪಕ್ ಅಣ್ಣನ ಬಗ್ಗೆ ಹೇಳು. ಸರಿ ಅತ್ತಿಗೆ. ದೀಪಕ್ ಅಣ್ಣ ಬೆಳಗ್ಗೆ ಕಾಫಿ ಕುಡಿಯುತ್ತಾರೆ. ಉಪಹಾರ ಕೆಲವೊಮ್ಮೆ ಮಾಡುತ್ತಾರೆ, ಕೆಲವೊಮ್ಮೆ ಇಲ್ಲ. ಊಟದ್ದು ಅಷ್ಟೇ. ಇನ್ನು ರಾತ್ರಿಯಂತೂ ಎಂದೂ ಸಮಯಕ್ಕೆ ಸರಿಯಾಗಿ ಬರುವುದೇ ಇಲ್ಲ. ಅವನ ಮಾತನ್ನು ಕೇಳಿ ಶ್ರೀರಾಧಾ ಮೊದಲು ಕಾಫಿ ಮಾಡಿದಳು ಮತ್ತು ಮೇಲಿನ ಕೋಣೆಯ ಕಡೆಗೆ ಹೊರಟಳು. ಕೇಳಿ ನಿದ್ದೆಯಲ್ಲಿ ಈ ಧ್ವನಿ ಕೇಳಿ ದೀಪಕ್ ಶ್ರೀರಾಧಾ ಬಂದಿದ್ದಾಳೆ ಎಂಬುದು ತಿಳಿಯಿತು. ಅವನು ಮಗ್ಗಲನ್ನು ಬದಲಾಯಿಸಿ ಶ್ರೀರಾಧಾ ಕಡೆ ಬಂದು ಹೇಳಿದನು. ಕೇಳಿ ಹೇಳಿ 10 ಗಂಟೆಯಾಗಿದೆ. ದೀಪಕ್ ಕಾಲಿನಿಂದ ಹೊದಿಕೆಯನ್ನು ಕೆಳಗೆ ಬೀಳಿಸುತ್ತಾ ಆಯಿತು ಹೇಳ್ತೀನಿ ಎಂದನು. ನಾನು ನಿಮಗಾಗಿ ಕಾಫಿ ತಂದಿದ್ದೇನೆ. ಸರಿ, ನಾನು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಕಾಫಿ ತಣ್ಣಗಾಗುವುದಿಲ್ಲವೇ ಎಂದು ಅವನು ಮಂಚದಿಂದ ಇಳಿಯುತ್ತಾ ದಿಂಬನ್ನು ಕೆಳಗೆ ಬೀಳಿಸಲು ಹೇಳಿದನು. ದೀಪಕ್ ಹರಡುವುದನ್ನೆಲ್ಲ ಎತ್ತಿಡುತ್ತಾ ಶ್ರೀರಾಧಾ ಅವನ ಮಾತಿಗೆ ಉತ್ತರ ನೀಡಿದಳು. ಹಾಗಾದರೆ ನಾನು ಇನ್ನೊಂದು ಮಾಡಿ ತರುತ್ತೇನೆ. ಹಾಗಾದರೆ ಹೋಗಿ ಇನ್ನೊಂದು ಮಾಡಿಕೊ ಬಾ ಎಂದು ಅವನು ಬಾತ್ರೂಮ್ ಬಾಗಿಲು ಮುಚ್ಚುತ್ತಾ ಹೇಳಿದನು. ಶ್ರೀರಾಧಾ ಏನೋ ಹೇಳಲು ಹೋದಳು. ಅಷ್ಟರಲ್ಲೇ ಬಾಗಿಲು ಮುಚ್ಚಿಯಾಗಿತ್ತು. ಅವಳು ಮನಸ್ಸಾರೆ ನಕ್ಕಳು. ನಂತರ ಇಷ್ಟು ಮುಕ್ತವಾಗಿ ಮಾತನಾಡಬಹುದು ಎಂದು ಅವಳು ನಿರೀಕ್ಷಿಸಿಯೇ ಇರಲಿಲ್ಲ. ಆದರೆ ಇಂದು ಅವನು ತನ್ನ ಮೇಲೆ ಹಕ್ಕನ್ನು ತೋರಿಸುತ್ತಿದ್ದಾನೆ. ಒಬ್ಬ ಹೆಣ್ಣಿಗೆ ಇದಕ್ಕಿಂತ ದೊಡ್ಡ ಸುಖ ಇನ್ನೇನಿದೆ? ತನ್ನ ಮನಸ್ಸಿಗೆ ಸಂತೋಷ ಕೊಡುವ ವಿಷಯ ಅವಳು ಹೆಚ್ಚು ನಿರೀಕ್ಷಿಸುವುದಿಲ್ಲ, ಕೇವಲ ತೃಪ್ತಿ ಪಡುತ್ತಾಳೆ. ಶ್ರೀರಾಧಾ ಬೇಗನೆ ಕೆಳಗೆ ಬಂದು ಇನ್ನೊಂದು ಕಾಫಿ ಮಾಡಿಕೊಂಡು ಬಂದಳು. ಅಷ್ಟರಲ್ಲಿ ಅವನು ಬಾತ್ರೂಮ್ನಿಂದ ಬಂದಿದ್ದನು. ಅವಳು ಕಾಫಿಯನ್ನು ಅವನ ಮುಂದೆ ಹಿಡಿದು ಕಾಫಿಯ ಒಂದು ಸಿಪ್ ತೆಗೆದುಕೊಂಡು ಅವನು ಹೇಳಿದ, ಕಾಫಿ ಚೆನ್ನಾಗಿ ಮಾಡುತ್ತೀಯಾ? ನಿಮಗೆ ಇಷ್ಟವಾಯಿತೆ? ಉಪಹಾರಕ್ಕೆ ಏನು ಮಾಡಲಿ ನಿಮಗೆ? ಮದುವೆಗಿಂತ ಮುಂಚೆ ನೀನು ನಿನ್ನ ಕಂಪನಿಯಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೆ. ಹಾಗಾಗಿ ನೀನು ಇಲ್ಲಿ ಬ್ರ್ಯಾಂಚನ್ನು ಜಾಯಿನ್ ಮಾಡಿಕೊಳ್ಳಬಹುದು. ನನ್ನ ಚಹಾ ತಿಂಡಿ ಯೋಚನೆ ಮಾಡಬೇಡ, ನಾನು ನಿಭಾಯಿಸಿಕೊಳ್ಳುತ್ತೇನೆ. ಅವಳ ಪ್ರಶ್ನೆಗೆ ಉತ್ತರಿಸದೆ ದೀಪಕ್ನ ಈ ಮಾತು ಕೇಳಿ ಅವಳಿಗೆ ತಿಳಿಸಿದನು.
ಶ್ರೀರಾಧಾ ಕಣ್ಣು ತಿರುಗಿಸಿ ಅವನನ್ನೇ ದಿಟ್ಟಿಸಿ ನೋಡಿದಳು. ಅವನು ಬಟ್ಟೆ ಬದಲಾಯಿಸಲು ಹೋಗುತ್ತಿದ್ದನು. ಅವನು ಒಳಗೆ ಹೋಗುವ ಮುನ್ನವೇ ಶ್ರೀರಾಧಾ ಹಿಂದಿನಿಂದ ಹೇಳಿದಳು, ನನ್ನ ಸಾಮರ್ಥ್ಯ ಎಲ್ಲೂ ಹೋಗುವುದಿಲ್ಲ. ಯಾವಾಗ ಅನಿಸುತ್ತೋ ಆವಾಗ ಮಾಡ್ತೀನಿ. ಈಗ ನಾನು ಕೇವಲ ನಿಮ್ಮ ಕಡೆಗೆ ಗಮನ ಕೊಡಲು ಬಯಸುತ್ತೇನೆ. ಅವನು ಹಾಗೆಯೇ ತಿರುಗಿ ನೋಡಿ ಹೇಳಿದನು, ಹೌದಾ, ಹಾಗಾದರೆ ಚೆನ್ನಾಗಿ ಗಮನ ಕೊಡು. ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ. ನನ್ನ ಬಟ್ಟೆಗಳನ್ನು ತೆಗೆದು ಇಡು ಮತ್ತು ನಾನು ಉಪಹಾರಕ್ಕೆ ಕೇವಲ ಫ್ರೂಟ್ ಸಲಾಡ್ ಮಾತ್ರ ತಿನ್ನೋದು. ಅದನ್ನು ಮಾಡಿಕೊ ಎಂದು ಹೇಳಿ ಬಾಗಿಲು ಮುಚ್ಚಿದನು. ಶ್ರೀರಾಧಾ ಅವನ ತಕ್ಷಣದ ಚುರುಕಾದ ಉತ್ತರವನ್ನು ಕೇಳಿ ಮೂಕ ವಿಸ್ಮಿತಳಾದಳು. ಅಲ್ಮಾರ ತೆರೆದು ಬೇಗನೆ ಬಟ್ಟೆಗಳನ್ನು ತೆಗೆದಿಟ್ಟು ಕೆಳಗೆ ಹೋಗಿ ಫ್ರೂಟ್ ಸಲಾಡ್ ಮಾಡಿಕೊಂಡು ಬಂದಳು. ವಾಪಸ್ ಮೇಲೆ ಬಂದಾಗ ದೀಪಕ್ ಕೇವಲ ಪ್ಯಾಂಟ್ ಧರಿಸಿ ಅವಳಿಗಾಗಿಯೇ ಕಾಯುತ್ತಿದ್ದನು. ಮೇಲೆ ಏನೂ ಧರಿಸಿರಲಿಲ್ಲ. ಒದ್ದೆ ಕೂದಲಿನಿಂದ ನೀರಿನ ಹನಿ ಹರಿಯುತ್ತಿತ್ತು. ಅವನು ಹಾಗೆಯೇ ನೋಡಿ ಶ್ರೀರಾಧಾರ ಗಂಟಲು ಒಣಗಿತ್ತು. ಅವಳು ಗಂಟಲು ಸರಿಪಡಿಸಿಕೊಳ್ಳುತ್ತಾ ಕೇಳಿದಳು, ನೀವಿನ್ನೂ ಬಟ್ಟೆ ಯಾಕೆ ಧರಿಸಿಲ್ಲ? ನಾನು ನಿಮಗಾಗಿ ಶರ್ಟ್ ತೆಗೆದಿಟ್ಟೆ ಅಲ್ವಾ? ನಾನು ಆ ಶರ್ಟ್ ಧರಿಸುವುದಿಲ್ಲ ಎಂದು ದೀಪಕ್ ತಕ್ಷಣ ಹೇಳಿದನು. ಯಾಕೆ, ಇಷ್ಟವಾಗಲಿಲ್ಲವೇ? ನಾನು ಬೇರೆ ತೆಗೆಯಲಿ? ನಾನು ಆ ಟೀ ಶರ್ಟ್ ಧರಿಸುತ್ತೇನೆ. ಅದನ್ನು ನೀನು ನನ್ನಿಂದ ಕದ್ದು ತಂದಿದ್ದೀಯಲ್ಲ, ಅದನ್ನು ವಾಪಸ್ ತರು. ಏನು ಎಂದು ಅವಳು ಜೋರಾಗಿ ಹೇಳಿದಳು. ಹೌದು ಎಂದನು ದೀಪಕ್. ಆದರೆ ನಿಮಗೇಗೆ ಗೊತ್ತು? ಮತ್ತು ನಿಮ್ಮ ಹತ್ತಿರ ಇನ್ನೂ ಎಷ್ಟೋ ಬಟ್ಟೆಗಳಿವೆ. ಅಷ್ಟಕ್ಕೂ ಆಫೀಸ್ಗೆ ಟೀ ಶರ್ಟ್ ಧರಿಸಿ ಯಾರು ಹೋಗ್ತಾರೆ ಎಂದು ಅವಳು ಗಾಬರಿಯಿಂದ ಹೇಳುತ್ತಾ ಹೋದಳು. ನಾನು ಧರಿಸುತ್ತೇನೆ ದೀಪಕ್ ಗೌಡ. ಮತ್ತು ನೀನು ಮಿಸಸ್ ಶ್ರೀರಾಧಾ ದೀಪಕ್ ಗೌಡ, ನಿನಗೇನಿಸುತ್ತೆ? ನೀನು ಇಷ್ಟೊಂದು ಬಟ್ಟೆಗಳ ಮಧ್ಯದಿಂದ ನನ್ನ ಒಂದು ಟೀ ಶರ್ಟ್ ಕದ್ದರೆ ನನಗೆ ತಿಳಿಯುವುದಿಲ್ಲ ಅಂತಾನ? ನನಗೆ ಎಲ್ಲನೂ ಗೊತ್ತು. ಮತ್ತು ಅಷ್ಟಕ್ಕೂ ಅದು ನನ್ನ ನೆಚ್ಚಿನ ಟೀ ಶರ್ಟ್ ಆಗಿತ್ತು. ಈಗ ತೆಗೆದುಕೊಂಡು ಬಾ. ನೀವು ಕದ್ದು ತಂದಿದ್ದೀರಾ ಅಂತ ಅನ್ನಬೇಡಿ. ನೀವು ಸಿಗಲಿಲ್ಲ ಅಂತ ನಾನು ಆ ಟೀ ಶರ್ಟ್ ತೆಗೆದುಕೊಂಡು ಹೋಗಿದ್ದೆ. ಅದರಲ್ಲಿ ಏನು ತಪ್ಪು? ಹೌದಾ? ಈಗಂತೂ ಇಡೀ ಮನುಷ್ಯನನ್ನೇ ನೀನು ವಶಪಡಿಸಿಕೊಂಡಿದ್ದೀಯಲ್ಲ. ದೊಡ್ಡಮ್ಮನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಈ ಅಲ್ಮಾರದಲ್ಲಿರುವ ಎಲ್ಲ ಶರ್ಟ್ ಮತ್ತು ಟೀ ಶರ್ಟ್ಗಳನ್ನು ನಿನ್ನದಾಗಿಸಿಕೊಂಡಿದ್ದೀಯಾ ಎಂದು ಅವನು ದಿಟ್ಟಿಸುತ್ತಾ ಹೇಳಿದನು. ಆದರೆ ನಾನೇನು ಟೀ ಶರ್ಟ್ ಧರಿಸುವುದಿಲ್ಲವಲ್ಲ ಎಂದು ಹೇಳುತ್ತಾ ಅವಳು ತನ್ನ ಹಲ್ಲಿನಿಂದ ತುಟಿಯನ್ನು ಕಚ್ಚಲಾರಂಭಿಸಿದಳು. ದೀಪಕ್ ಕೈ ಕಟ್ಟಿಕೊಂಡು ಅವಳನ್ನು ನೋಡಲಾರಂಭಿಸಿದನು. ಶ್ರೀರಾಧಾ, ಹೋಗು, ಟೀ ಶರ್ಟ್ ತರು. ನನಗೆ ತಡವಾಗುತ್ತಿದೆ. ಶ್ರೀರಾಧಾ ಅವನ ಪಕ್ಕದಿಂದ ಸರಿಯುತ್ತಾ ಅಲ್ಮಾರ ಹತ್ತಿರ ಹೋಗಿ ತನ್ನ ಬಟ್ಟೆಗಳ ಮಧ್ಯದಲ್ಲಿದ್ದ ಟೀ ಶರ್ಟನ್ನು ತೆಗೆದು ಅವನಿಗೆ ಕೊಟ್ಟಳು. ಅವನು ಅದನ್ನು ಧರಿಸಿ ಪರ್ಫ್ಯೂಮ್ ಹಾಕಿಕೊಂಡು ಬೆರಳಿನಿಂದ ಕೂದಲನ್ನು ಸರಿಪಡಿಸಿಕೊಂಡು ಸೋಫಾದ ಮೇಲೆ ಕುಳಿತು ಉಪಹಾರ ಸೇವಿಸತೊಡಗಿದನು. ಶ್ರೀರಾಧಾ ಪಕ್ಕದಲ್ಲಿಯೇ ಕುಳಿತು ಪಾಯಸದ ಬಟ್ಟಲನ್ನು ನೀಡಿದಳು. ಅವನು ಗೊಂದಲದಿಂದ ನೋಡುವುದನ್ನು ಕಂಡು ಅವಳು ಹೇಳಿದಳು, ಇವತ್ತು ನನ್ನ ಮೊದಲನೇ ಅಡುಗೆ. ದೀಪಕ್ ಪಾಯಸ ತೆಗೆದುಕೊಂಡು ತಿನ್ನಲು ಆರಂಭಿಸಿದನು. ಹೇಗಿದೆ? ತುಂಬ ಚೆನ್ನಾಗಿದೆ. ಅವಳು ಸಂತೋಷದಿಂದ ಅರಳಿದಳು ಮತ್ತು ಯೋಚಿಸತೊಡಗಿದಳು. ಯಾರು ಹೇಳುತ್ತಾರೆ ಇವರು ಕೇವಲ ತಮಗಾಗಿ ಬದುಕುತ್ತಾರೆ ಎಂದು? ಬೇರೆಯವರ ಭಾವನೆಗಳನ್ನು ಗೌರವಿಸುವುದು ಇವರಿಗೂ ಗೊತ್ತು. ಶ್ರೀರಾಧಾ, ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ. ಇಲ್ಲಿಂದ ಫ್ಯಾಕ್ಟರಿಗೆ ಹೋಗಬೇಕು. ಇವತ್ತು ತಡವಾಗುತ್ತದೆ. ನೀನು ಊಟ ಮಾಡು ಎಂದು ಹೇಳಿ ಅವನು ಹೊರಟನು. ಬಾಗಿಲಿನವರೆಗೂ ತಲುಪುತ್ತಿದ್ದಂತೆ ಶ್ರೀರಾಧಾ ಹಿಂದಿನಿಂದ ಹೇಳಿದಳು, ಕೇಳಿ. ಅವನು ಅದನ್ನು ಕೇಳಿ ಕಣ್ಣುಗಳನ್ನು ಮುಚ್ಚಿಕೊಂಡನು. ತಿರುಗಿ ನೋಡಿದಾಗ ಅವಳು ಅವನ ಹತ್ತಿರ ಬಂದು ಅವನ ಹಣೆಯ ಮೇಲೆ ತನ್ನ ತುಟಿಗಳನ್ನು ಒತ್ತಿದಳು. ಬೇಗ ಬನ್ನಿ, ಊಟಕ್ಕೆ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಅವನು ತಿರುಗಿ ಹೇಳಿದನು, ಪ್ರಯತ್ನಿಸುತ್ತೇನೆ. ದೀಪಕ್ ಹೋದ ನಂತರ ಅವಳು ಕೆಳಗೆ ಬಂದಳು. ಪಾರ್ವತಮ್ಮನವರು ಏನೋ ಮಾತನಾಡುತ್ತಿದ್ದರು. ಉಳಿದವರೆಲ್ಲರೂ ಆಫೀಸ್ಗೆ ಹೋಗಿದ್ದರು. ಶಿವಶಂಕರ್ ಗೌಡರು ತಮ್ಮ ಸ್ಟಡಿ ರೂಮ್ನಲ್ಲಿದ್ದರು. ಅಷ್ಟರಲ್ಲೇ ಸ್ನೇಹ ವೇಗವಾಗಿ ಒಳಗೆ ಬಂದಳು. ಅಮ್ಮ, ನನಗೆ ಅಪ್ಪಾಜಿಯನ್ನು ಭೇಟಿಯಾಗಬೇಕು. ಶ್ರೀರಾಧಾ ಬಾಗಿ ಅವಳ ಪಾದ ಮುಟ್ಟಲು ಹೋದಳು. ಆದರೆ ಅವಳು ಹಿಂದೆ ಸರಿದಳು. ಅಷ್ಟರಲ್ಲೇ ಸ್ಟಡಿ ರೂಮ್ನಿಂದ ಶಿವಶಂಕರ್ ಗೌಡರು ಹೊರಗೆ ಬಂದರು. ಶ್ರೀರಾಧಾ ಪಕ್ಕದಲ್ಲಿಯೇ ನಿಂತುಕೊಂಡಳು. ಸ್ನೇಹ ಅವರನ್ನು ನೋಡಿ ಹೇಳಿದಳು, ಅಪ್ಪ, ದೀಪಕ್ಗೆ ಸ್ವಲ್ಪ ತಿಳಿ ಹೇಳಿ. ಅಭಿನವ್ ತೆಗೆದುಕೊಳ್ಳಬೇಕು ಅಂದುಕೊಂಡಿರುವ ಜಾಗವನ್ನೇ ಅವನಿಗೆ ಏಕೆ ಬೇಕು? ಹೋದ ತಿಂಗಳು ಅಷ್ಟೊಂದು ಕಷ್ಟಪಟ್ಟು ಆ ಜಾಗ ಅವನಿಗೆ ಸಿಕ್ಕಿತ್ತು. ಅದು ಅವನ ಹೊಸ ಮಾಲ್ಗೆ ಸೂಕ್ತವಾಗಿತ್ತು. ಅಥವಾ ನನ್ನ ಮಗನಿಗೆ ಇಷ್ಟವಾದ ವಸ್ತುಗಳ ಮೇಲೆ ಹಕ್ಕು ಸ್ಥಾಪಿಸುವುದು ಅವನಿಗೆ ಅಭ್ಯಾಸವಾಗಿ ಬಿಟ್ಟಿದೆಯೇ? ಆಗ ಶ್ರೀರಾಧಳಿಗೆ ನೆನಪಾಯಿತು. ನಿನ್ನೆ ದೀಪಕ್ನ ಕಾಗದ ಪತ್ರಗಳನ್ನು ಜೋಡಿಸುವಾಗ ಅವಳು ಒಂದು ಪ್ರಾಪರ್ಟಿ ರಿಜಿಸ್ಟರ್ ಫೈಲ್ ನೋಡಿದ್ದಳು. ಅದು ಕಳೆದ ವರ್ಷವೂ ನೋಂದಣಿಯಾಗಿತ್ತು ಮತ್ತು ದೀಪಕ್ ಅದನ್ನು ಖರೀದಿಸಿದ್ದನು. ಕೇವಲ ಒಂದು ಬಾರಿ ಅದರ ರಿಜಿಸ್ಟ್ರೇಷನ್ ಆಗುವುದು ಬಾಕಿ ಇತ್ತು. ನೀವು ವಿಕಾಸ್ ರಸ್ತೆ ಜಾಗದ ಬಗ್ಗೆ ಮಾತನಾಡುತ್ತಿದ್ದೀರಾ ಅತ್ತೆಯವರೇ? ಏನು ವಿಷಯ ಶ್ರೀರಾಧಾ? ಒಂದೇ ದಿನದಲ್ಲಿ ನೀನು ಇಷ್ಟೆಲ್ಲ ತಿಳಿದುಕೊಂಡಿದ್ದೀಯಾ ಎಂದು ಸ್ನೇಹ ಕೋಪದಿಂದ ನೋಡಿದಳು. ಹೌದು ಅತ್ತೆಯವರೇ, ಈಗ ಅವರು ನನ್ನ ಪತಿ. ಹಾಗಿದ್ದ ಮೇಲೆ ತಿಳಿಯಬೇಕಲ್ಲವೇ? ಅಷ್ಟಕ್ಕೂ ನೀವು ನನ್ನ
ಪೂರ್ತಿ ಮಾತನ್ನು ಕೇಳಿಲ್ಲ ಅತ್ತೆಯವರೇ. ಆ ಜಾಗವನ್ನು ನನ್ನ ಪತಿ ಕಳೆದ ವರ್ಷವೇ ಖರೀದಿಸಿದ್ದರು. ಅದನ್ನು ಮೈದುನರು ಹೋದ ತಿಂಗಳು ನೋಡಿದ್ದಾರೆ. ನೋಡಿದರೆ ಅಪ್ಪ ಅವಳ ನಾಲಿಗೆ ನೋಡಿ. ಮೊದಲು ಇವಳ ಗಂಡ ನನ್ನ ಮಗನ ಅವಮಾನ ಮಾಡಿ ಈಗ ಇವಳು ಆ ಕೆಲಸ ಮಾಡುತ್ತಿದ್ದಾಳೆ. ನನ್ನ ಪತಿ ಯಾರಿಗೂ ಅವಮಾನ ಮಾಡಿಲ್ಲ ಅತ್ತೆಯವರೇ. ನಾನು ಖುದ್ದಾಗಿ ಅವರನ್ನು ಮದುವೆಯಾಗಲು ಬಯಸಿದ್ದೆ. ಅವರು ಎಲ್ಲರ ಮುಂದೆ ನನಗೆ ಮದುವೆಯಾಗಲು ಇಷ್ಟವಿದೆ ಎಂದು ಹೇಳಿ ನನ್ನ ಗೌರವವನ್ನು ಹೆಚ್ಚಿಸಿದ್ದರು. ಇದು ಅವರ ಸಂಸ್ಕಾರ, ಒಬ್ಬ ಹೆಣ್ಣಿನ ಮರ್ಯಾದೆಯನ್ನು ಕಾಯುವುದು. ಇಷ್ಟನ್ನು ಹೇಳಿ ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ನಂತರ ಹೇಳಿದಳು, ನೋಡಿ ಅತ್ತೆಯವರೇ, ನನ್ನ ಉದ್ದೇಶ ನಿಮಗೆ ಗೌರವ ಕೊಡದಿರುವುದಲ್ಲ. ಅಭಿನವ್ ಒಳ್ಳೆಯ ಹುಡುಗ, ಆದರೆ ನಾನು ಅವನನ್ನು ಎಂದಿಗೂ ಮದುವೆಯಾಗಲು ಬಯಸಿರಲಿಲ್ಲ. ನಾನು ನೋಡಿದ ದಿನದಿಂದ ಕೇವಲ ನನ್ನ ಪತಿಯನ್ನೇ ಆ ದೃಷ್ಟಿಯಿಂದ ನೋಡಿದ್ದೇನೆ. ಆದ್ದರಿಂದ ನನ್ನ ಪತಿಯ ಮೇಲೆ ಅಪವಾದ ಹಾಕಬೇಡಿ. ಮಹೇಂದ್ರ ಅಣ್ಣ, ದಯವಿಟ್ಟು ಮೇಲಿನ ಮೇಜಿನ ಮೇಲಿರುವ ಫೈಲ್ ತೆಗೆದುಕೊಂಡು ಬನ್ನಿ. ಸರಿ ಅತ್ತಿಗೆ. ಮಹೇಂದ್ರ ಓಡಿ ಹೋಗಿ ಫೈಲ್ ತಂದನು. ಶ್ರೀರಾಧಾ ಆ ಫೈಲ್ ಅನ್ನು ಎಲ್ಲರ ಮುಂದೆ ಇಟ್ಟಳು. ಎಲ್ಲವೂ ಸ್ಪಷ್ಟವಾಗಿತ್ತು. ಸ್ನೇಹ ಏನೋ ಹೇಳಲು ಹೋದಳು. ಅಷ್ಟರಲ್ಲೇ ಶಿವಶಂಕರ್ ಗೌಡರು ಹೇಳಿದರು, ಸಾಕು ಸ್ನೇಹ, ಆ ಜಾಗವನ್ನು ದೀಪಕ್ ಮೊದಲೇ ಖರೀದಿಸಿದ್ದಾರೆ. ಇದರ ಮೇಲೆ ಚರ್ಚೆ ವ್ಯರ್ಥ. ಅಭಿನವ್ಗೆ ಬೇರೆ ಜಾಗ ನೋಡಲು ಹೇಳು. ಮೊದಲ ಬಾರಿ ಶಿವಶಂಕರ್ ಗೌಡರು ಎರಡು ಕಡೆಯ ಮಾತುಗಳನ್ನು ಕೇಳಿ ತೀರ್ಪು ನೀಡುತ್ತಿದ್ದರು. ಪಾರ್ವತಮ್ಮನವರಿಗೆ ತೃಪ್ತಿಯಾಗಿತ್ತು. ಸ್ನೇಹ ಸುಮ್ಮನಾದಳು ಮತ್ತು ಅವಳ ಜೊತೆ ಬಾಗಿಲಿನಲ್ಲಿ ನಿಂತಿದ್ದ ನೀಲ ಹಾಗೂ ನಿಶ್ಚಯ್ ಅವರ ಮುಖದ ಬಣ್ಣ ಕೆಟ್ಟಿತ್ತು. ವರ್ಷಗಳಿಂದ ಕಟ್ಟಿದ್ದ ಆ ಸಾಮ್ರಾಜ್ಯ ಯಾವುದರ ಮೇಲೆ ಕೇವಲ ಅಭಿಷೇಕ್ನ ಹೆಸರು ಬರೆಯಲಾಗಿತ್ತೋ ಅದರಲ್ಲಿ ಮೊದಲನೇ ದಿನವೇ ಶ್ರೀರಾಧಾ ಬಿರುಕು ಮೂಡಿಸಿದ್ದಳು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಶ್ರೀರಾಧಾ ಎನ್ನುವುದು ಒಂದು ಜ್ವಾಲೆ. ಅವಳ ಆಯುಧ ಅವಳ ಪ್ರೇಮ ಮತ್ತು ಅವಳ ಇಚ್ಛಾಶಕ್ತಿ. ಅದರ ಬಲದಿಂದ ಅವಳು ದೀಪಕ್ನನ್ನ ಗೆದ್ದಿದ್ದಾಳೆ. ಹಾಗಿದ್ದಾಗ ಅವಳು ಇನ್ನು ಏನೆಲ್ಲ ಮಾಡಲು ಸಾಧ್ಯ? ಹೀಗೆಯೇ ಅವರ ಮದುವೆಯಾಗಿ 1 ವಾರ ಕಳೆಯಿತು. ಆ ದಿನ ನಂತರ ಶ್ರೀರಾಧಾ ಎಲ್ಲರ ಕಣ್ಣಿಗೆ ಬಿದ್ದಿದ್ದಳು. ಒಂದಿಷ್ಟು ಮಟ್ಟಿಗೆ ಶ್ರೀರಾಧಾ ಕೂಡ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಲಾರಂಭಿಸಿದಳು. ಇನ್ನು ದೀಪಕ್ ಬಗ್ಗೆ ಹೇಳುವುದೇ ಬೇಡ. ದೀಪಕ್ ಮನೆಯಲ್ಲಿ ಇರುವಷ್ಟು ಸಮಯ ಶ್ರೀರಾಧಾ ಅವನಿಗಾಗಿ ಏನಾದರೊಂದು ಮಾಡುತ್ತಲೇ ಇರುತ್ತಿದ್ದಳು. ಹೆಂಡತಿಗೆ ಹಲವು ರೂಪಗಳಿರುತ್ತವೆ ಎನ್ನುತ್ತಾರೆ. ತಾಯಿ, ಗೆಳತಿ, ಪ್ರೇಯಸಿ. ದೀಪಕ್ ಅವಳ ಪ್ರತಿಯೊಂದು ರೂಪವನ್ನ ಅರಳಿಸುವ ಕೆಲಸ ಮಾಡುತ್ತಿದ್ದನು. ಅಥವಾ ತನ್ನ ಜೀವನದ ಪ್ರತಿಯೊಂದು ಶೂನ್ಯತೆಯನ್ನು ತಿಳಿಯದೆಯೇ ಶ್ರೀರಾಧಾಳಿಂದ ತುಂಬಿಸಿಕೊಳ್ಳುತ್ತಿದ್ದನು. ಇಂದು ಶ್ರೀರಾಧಾ ಬೆಳ್ಳಂಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ದಳು. ಅದರ ನಂತರ ದೀಪಕ್ನ ಊಟವನ್ನು ಮಾಡಿ ಪ್ಯಾಕ್ ಮಾಡಿ ಕಳುಹಿಸಿದಳು. ಅವಳು ಮುನ್ನಡೆಯುತ್ತಿದ್ದಂತೆ ಕೆಲವು ಹಳೆಯ ಕಾಂಟ್ಯಾಕ್ಟ್ಗಳ ವಿವರಗಳು ಪರಮ್ಗೆ ಮೇಲ್ ಮಾಡಿದಳು. ನಂತರ ದೀಪಕ್ನ ರಾತ್ರಿಯ ಊಟವನ್ನು ಸಿದ್ಧಪಡಿಸುತ್ತಿದ್ದಳು. ಸುಸ್ತಾಗಿ ಅವಳು ಸೋಫಾದ ಮೇಲೆ ಕಣ್ಣು ಮುಚ್ಚಿ ಮಲಗಿಕೊಂಡಳು. ರಾತ್ರಿ 10 ಗಂಟೆಯಾಗಿತ್ತು. ದೀಪಕ್ ಈ ದಿನಗಳಲ್ಲಿ ಬೇಗ ಬರಲು ಪ್ರಯತ್ನಿಸುತ್ತಿದ್ದನು. ಆದರೂ ಇಷ್ಟು ಸಮಯವಾಗಿಯೇ ಬಿಡುತ್ತಿತ್ತು. ಅವನು ಕೋಣೆಯ ಬಾಗಿಲು ತೆರೆದನು. ಶ್ರೀರಾಧಾ ಎದುರಿನ ಸೋಫಾದ ಮೇಲೆ ಮಲಗಿದ್ದಳು. ಸುಸ್ತು ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವಳು ಸುಂದರವಾಗಿ ಕಾಣುತ್ತಿದ್ದಳು. ದೀಪಕ್ ಕೀಲಿ ಕೈಯನ್ನ ಮೇಜಿನ ಮೇಲಿಟ್ಟು ಸಪ್ಪಳಕ್ಕೆ ಶ್ರೀರಾಧಾ ಕಣ್ಣು ತೆರೆದಳು. ನೀವು ಬಂದ್ರಾ? ಫ್ರೆಶ್ ಆಗಿ ಬನ್ನಿ, ನಾನು ಊಟ ಬಡಿಸುತ್ತೇನೆ. ಅಷ್ಟರಲ್ಲಿಯೇ ಅವನು ಸೋಫಾದ ಮೇಲೆ ಕುಳಿತನು. ಅವನು ತನ್ನ ಮುಂದೆ ನಿಂತಿದ್ದ ತನ್ನ ಸುಂದರ ಹೆಂಡತಿಯನ್ನ ನೋಡಿದನು. ಒಂದು ವಿಚಿತ್ರವಾದ ಮಾದಕತೆಯನ್ನು ಅವನು ಆವರಿಸಿತ್ತು. ಅವನು ಅವಳನ್ನು ತಟ್ಟನೆ ತನ್ನ ಕಡೆಗೆ ಎಳೆದುಕೊಂಡನು. ಶ್ರೀರಾಧಾ ತಕ್ಷಣ ಅವನ ತೋಳುಗಳ ಮಧ್ಯೆ ಬಂದಳು. ದೀಪಕ್ ಅವಳನ್ನು ಹತ್ತಿರಕ್ಕೆ ಸೆಳೆದು ಅವಳ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನು ಇಟ್ಟನು. ದಿನವಿಡೀ ಸುಸ್ತಾಗಿದ್ದ ಶ್ರೀ ನೆಮ್ಮದಿಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು. ದೀಪಕ್ ತಡೆಯ ಇಲ್ಲದೆ ಅವಳ ಕುತ್ತಿಗೆಯನ್ನು ಚುಂಬಿಸತೊಡಗಿದನು. ಶ್ರೀರಾಧಾ ತನ್ನ ಕೈಯನ್ನು ಅವನ ಕೂದಲುಗಳ ಮೇಲಿಟ್ಟಳು. ಅವಳು ಮಾದಕಗೊಳಿಸುತ್ತಿದ್ದ ಅವನ ತುಟಿಗಳ ಚಲನವನ್ನು ಅವಳು ಅನುಭವಿಸುತ್ತಿದ್ದಳು. ಮೆಲ್ಲನೆ ಅವನು ಅವಳನ್ನು ಅದೇ ಸೋಫಾದ ಮೇಲೆ ಮಲಗಿಸಿದನು ಮತ್ತು ಶ್ರೀರಾಧಾಳ ಮೇಲೆಗೆ ಬಂದನು. ಸ್ವಲ್ಪ ಸಮಯದವರೆಗೆ ಶ್ರೀರಾಧಾ ಅವನ ತುಟಿಗಳ ಚಲನವನ್ನು ತನ್ನ ಕುತ್ತಿಗೆಯಿಂದ ಹೆಗಲಿನವರೆಗೆ ಅನುಭವಿಸುತ್ತಿದ್ದಳು. ಮಾದಕತೆಯಲ್ಲಿ ಕೆಲವೊಮ್ಮೆ ಅವನು ಅವಳನ್ನು ಕಚ್ಚುತ್ತಿದ್ದನು. ಅದರಿಂದ ಅವಳು ಸಣ್ಣದಾಗಿ ಉಸಿರು ಬಿಡುತ್ತಿದ್ದಳು. ಕೇಳಿ ಅಲ್ವಾ? ಅವನು ತನ್ನ ಕೆಲಸವನ್ನು ಮುಂದುವರಿಸುತ್ತಾ ಎಂದನು. ಊಟ ಮಾಡಿ, ನಿಮಗೂ ಹಸಿವಾಗಿರಬೇಕು. ಇಷ್ಟನ್ನು ಕೇಳಿ ದೀಪಕ್ ಕೋಪದಿಂದ ತನ್ನ ತುಟಿಗಳಿಂದ ಅವಳ ಬಾಯಿಯನ್ನು ಮುಚ್ಚಿದನು. ಸ್ವಲ್ಪ ಸಮಯದ ನಂತರ ಶ್ರೀರಾಧಾಳಿಗೆ ಉಸಿರುಗಟ್ಟುವಂತಾಗಿತ್ತು. ಅವನು ಮತ್ತೆ ಅವಳ ಕುತ್ತಿಗೆ ಕಡೆಗೆ ಬಂದನು. ಸ್ವಲ್ಪ ಸಮಯದ ನಂತರ ಶ್ರೀರಾಧಾಳಿಗೆ ಅವನ ಉಸಿರಾಟದ ಧ್ವನಿ ಕೇಳಿಸತೊಡಗಿತ್ತು. ತಲೆ ತಗ್ಗಿಸಿ ನೋಡಿದಾಗ ಅವನು ನಿದ್ರಿಸಿದ್ದನು. ಈ ದಿನಗಳಲ್ಲಿ ಅವನಿಗೆ ಫ್ಯಾಕ್ಟರಿ ಮತ್ತು ಆಫೀಸ್ ಎರಡರ ಕೆಲಸ ಇರುತ್ತಿತ್ತು. ಹೆಚ್ಚಾಗಿ ಅವನು ಹೀಗೆಯೇ ಊಟ ಮಾಡದೆ ಮಲಗಿ ಬಿಡುತ್ತಿದ್ದನು. ಆದ್ದರಿಂದ ಶ್ರೀರಾಧಾಳ ಪ್ರಯತ್ನವೆಲ್ಲ ಅವನು ಊಟ ಮಾಡಲಿ ಎಂದೇ ಇರುತ್ತಿತ್ತು. ಶ್ರೀರಾಧಾ ಮೆಲ್ಲನೆ ಕೆಳಗೆ ಜರುಗಿ ಆ ದೊಡ್ಡ ಸೋಫಾದಲ್ಲಿ ತನ್ನನ್ನು ತಾನು ಒದಗಿಸಿಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಬೆಳಗಿನ ಕಿರಣಗಳು ನೇರವಾಗಿ ಶ್ರೀರಾಧಾಳ ಮುಖದ ಮೇಲೆ ಬಿದ್ದವು. ಅವಳು ಕಣ್ಣುಗಳನ್ನು ತೆರೆದು ದೀಪಕ್ನನ್ನ ನೋಡಿದಳು. 7 ಗಂಟೆಯಾಗಿತ್ತು. ಇಷ್ಟೊಂದು ತಡವಾಯಿತೆ ಎಂದು ಅವಳು ತನ್ನನ್ನು ತಾನೇ ಹೇಳಿಕೊಂಡಳು. ಎದ್ದೇಳಲು ಹೋದಾಗ ದೀಪಕ್ ಇನ್ನೂ ಕೂಡ ಕೆಳಗೆಯೇ ಮಲಗಿದ್ದನು. ಅವಳು ಮೆಲ್ಲನೆ ಒಂದು ಕಡೆ ತಿರುಗಿ ಅವನನ್ನು ಆರಾಮವಾಗಿ ಸೋಫಾದ
ಮೇಲೆ ಮಲಗಿಸಿದಳು. ಸೂಕ್ಷ್ಮವಾಗಿ ಅವನ ಮುಖವನ್ನು ನೋಡಿದಳು. ಬೆಳಗಿನ ಸಮಯದಲ್ಲಿ ಅವನು ಎಷ್ಟು ಸುಂದರವಾಗಿ ಕಾಣುತ್ತಾನೆ. ಪ್ರತಿದಿನ ಅವನು ಹೀಗೆಯೇ ಅವಳ ಮೇಲೆ ಮಲಗಿರುತ್ತಿದ್ದನು. ಅಲ್ಲಿಯವರೆಗೆ ಅವನು ಶಾಂತವಾಗಿರುತ್ತಿದ್ದನು. ಎದ್ದ ತಕ್ಷಣ ಮಕ್ಕಳಂತೆ ಅವಳ ಮೂಗಿನ ನೇರಕ್ಕೆ ಕಾಟ ಕೊಡುತ್ತಿದ್ದನು. ಹೊರಗೆ ಎಲ್ಲರೂ ಕೋಪಿಷ್ಟ, ಅಹಂಕಾರಿ ಎಂದು ಕರೆಯುವ ಆ ದೀಪಕ್ ಇವನೇನಾ ಎಂದು ಯಾರು ತಾನೇ ಹೇಳುತ್ತಾರೆ. ಅವಳಂತೂ ಅವನ ಇನ್ನೊಂದು ರೂಪವನ್ನು ನೋಡಿದ್ದಾಳೆ. ಶ್ರೀರಾಧಾ ಅವನ ಹಣೆಗೆ ಮುತ್ತಿಟ್ಟು ಸ್ನಾನ ಮಾಡಲು ಹೋದಳು. ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಾಗ ಅವಳ ದೃಷ್ಟಿ ತನ್ನ ಕುತ್ತಿಗೆ ಕಡೆಗೆ ಹೋಯಿತು. ದಟ್ಟವಾದ ನೀಲಿ ಬಣ್ಣದ ಕಲೆಗಳು ಹಲವು ಕಡೆ ಮೂಡಿದ್ದವು. ಅವಳು ನಗುತ್ತಾ ಅವುಗಳನ್ನು ಮುಟ್ಟಿದಳು. ದೀಪಕ್ ತನ್ನನ್ನು ಹತ್ತಿರಕ್ಕೆ ಸೆಳೆದಾಗ, ತನ್ನ ತುಟಿಗಳಿಂದ ಮುಟ್ಟಿದಾಗ ಅವಳು ತನ್ನನ್ನು ತಾನು ಮರೆತು ಬಿಡುತ್ತಾಳೆ. ಅವನ ಹೆಜ್ಜೆಗಳು ಅವಳ ಕಡೆಗೆ ಮೆಲ್ಲನೆ ಬರುತ್ತಿದ್ದರೂ ಶ್ರೀರಾಧಳಿಗೆ ಅದರಿಂದ ಯಾವುದೇ ದೂರಿರಲಿಲ್ಲ. ಅವಳ ಪ್ರೇಮ ಆ ಎಲ್ಲ ವಿಷಯಗಳಿಂದ ಮೀರಿದ್ದು, ತನ್ನಲ್ಲೇ ಸಂಪೂರ್ಣವಾದದ್ದು. ಇಂದಿನ ಭಾಗ ನಿಮಗೆ ಹೇಗನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ.